ನೋಡಿ ಸ್ನೇಹಿತರೆ, ಇದನ್ನ ಇವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಒಂದು ತಲೆಮಾರು ಎಕ್ಸಾಂಪಲ್ ಇದ್ರ ಲೈಫ್ ಲಾಂಗ್ ಬಂದ್ಬಿಟ್ಟು ಒಂದು ತಲೆಮಾರಿಗಂತೂ ಯಾವುದೇ ಥರದ ಮೋಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಅಂತೂ ನಿಜ ನನಗೆ ಇದಂತೂ ಸಖತ್ ಆಶ್ಚರ್ಯ ಆಗೋಯ್ತು. ನೋಡಿ ಇದು ನೋಡಿದ್ರೆ ಎತ್ತಕ್ಕಾಗೋದಿಲ್ಲ ಅನ್ಸುತ್ತೆ, ಬಟ್ ಸಿಕ್ಕಾಬಟ್ಟೆ ವೆಯ್ಟ್ಲೆಸ್ ಇದೆ ಸರ್. ಇದು ಇಷ್ಟು ವೆಯ್ಟ್ಲೆಸ್ ಇದೆ, ಸ್ಟ್ರೆಂತ್ ತಡೆಯುತ್ತೆ ಸರ್? 100% ಸರ್. ನಾರ್ಮಲ್ ಬ್ಲಾಕ್ಸ್ ಯಾವ ಥರ ಕಟ್ತೀರಾ ಅದೇ ಥರ ಕಟ್ಬೋದು. ಕೆಲಸ ಸುಲಭ ನಿಮಗೆ ಇದರಲ್ಲಿ. ಕೆಲಸ ಸುಲಭ, ಹೌದು, ಬೇಗ ಮುಗಿಯುತ್ತೆ ಕೆಲಸ. ವೆಯ್ಟ್ಲೆಸ್. ಎಲ್ಲಿ ನಿಮಗೆ ದುಡ್ಡು ಸೇವ್ ಆಗುತ್ತೆ ಅಂದರೆ ಪ್ಲಾಸ್ಟಿಂಗ್ ಮಾಡದೇ ಇರೋದ್ರಿಂದ ದುಡ್ಡು ಸೇವ್ ಆಗುತ್ತೆ ನಿಮಗೆ. ಸಿಮೆಂಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಾರ್ಮಲ್ ಬ್ಲಾಕ್ಸ್ಗೆ ಹೋದ್ರೆ 35 ರೂಪಾಯಿ ಸಿಗುತ್ತೆ ಇದೇ ಸೈಜು. ನಾರ್ಮಲ್ ನೀವು ಸಿಮೆಂಟ್ ಹಾಲೋ ಬ್ಲಾಕ್ಸ್ಗೆ ಹೋದ್ರೆ ಇದು ನಿಮಗೆ ಆಲ್ಮೋಸ್ಟ್ 1 to ಡಬಲ್ ಆಗುತ್ತೆ. ಬಟ್ ಬಿಸಿ ತಡೆಯುತ್ತೆ, ಅದಾದ್ಮೇಲೆ ವೆಯ್ಟ್ ಇರಲ್ಲ. ಅದು ಅಡ್ವಾಂಟೇಜ್ ಇದರಲ್ಲಿ. ಹೊರಗಡೆ ತಗೊಂಡಾಗ ರೇಟ್ ಕಡಿಮೆ ಕೊಡ್ಬೋದು ಸರ್, ಈ ಬ್ರ್ಯಾಂಡ್ ಸಿಗೋ ಚಾನ್ಸಸ್ ಇಲ್ವಲ್ಲ? ಹೌದು, 100%. ನಿಮಗೆ ಆಚೆ ಹೋದ್ರೆ ನಿಮ್ಗೆ 50 ರೂಪಾಯಿಗೂ ಸಿಗುತ್ತೆ. ಬಟ್ ನಿಮಗೆ ಇಷ್ಟು ಗಟ್ಟಿ ಮತ್ತೆ ನಿಮಗೆ ಟ್ರಸ್ಟೆಡ್ ಮತ್ತೆ ಟೆಸ್ಟೆಡ್ ಅಂತಾರಲ್ಲ, ಅದು ವಿನರ್ ಬರುತ್ತೆ. ನೋಡಿ ಸರ್, ಇದೆಲ್ಲ ಪಾರ್ಕಿಂಗ್ ಟೈಲ್ಸು. ನಿಮಗೆ ಸಿಮೆಂಟಲ್ಲಿ ಮಾಡೋವಂಥದ್ದು. ನಿಮಗೆ ದೊಡ್ಡ ದೊಡ್ಡ ಲಾರಿ ಹತ್ತಿ ಓಡಾಡಿದ್ರು ಏನೂ ಆಗಲ್ಲ. ಇದೆಲ್ಲ ಥಿಕ್ನೆಸ್ ಬಂದು ನೋಡಿ ನಿಮಗೆ ಆಲ್ಮೋಸ್ಟ್ 20 mm ಥಿಕ್ನೆಸ್ ಬರುತ್ತೆ. 20 mm? ಹೌದು ಸರ್. ಎಲ್ಲ ಸಿಮೆಂಟ್ ಕಾಂಕ್ರೀಟಲ್ಲಿ ಮಾಡಿರೋವಂಥದ್ದು. ಅಲ್ಲಿ ಬೇಕಾದರೆ ನೀವು ಬೆಳಕು ಬೇಕಾದರೆ ಆ ಥರ ಬೆಳಕು ಹಂಚನ್ನು ಮಧ್ಯದಲ್ಲಿ ಹಾಕ್ಕೋಬೋದು. ಆವಾಗ ನಿಮಗೆ ವೆಂಟಿಲೇಷನ್ನು ಬರುತ್ತೆ, ಸೇಫ್ಟಿನೂ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರೋ ಮಂಗಳೂರು ಅಂಚಿನ ಮಳಿಗೆ ಶಾಪ್ ಹತ್ರ ಇದ್ದೀನಿ. ಈ ಶಾಪಲ್ಲಿ ನಿಮಗೆ ಏನೇನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರವಣ್ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ಹಲೋ ಸರ್, ಹೇಗಿದ್ದೀರಾ? ಆರಾಮ್ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಸರ್. ಓಕೆ ಸರ್, ಈಗ ನಿಮ್ಮ ಶಾಪ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡಿ ಸರ್. ಸರ್, ನಮ್ಮದ್ರಲ್ಲಿ ಮೇಜರ್ ಬಂದು ಮಣ್ಣಲ್ಲಿ ಮಾಡಿರೋ ಮೆಟೀರಿಯಲ್ಸ್, ಕ್ಲೇ ಪ್ರಾಡಕ್ಟ್ಸ್. ಓಕೆ. ನಾವು ಮೇಜರ್ಲಿ ಕೇರಳ ಮತ್ತು ಮ್ಯಾಂಗ್ಳೂರಿಂದ ನಾವು ಇಂಪೋರ್ಟ್ ಮಾಡ್ಸೋದು ಇಲ್ಲಿಗೆ. ಸೊ ನಮ್ದು ಏನಂದರೆ ಈಗ ಮಣ್ಣಲ್ಲಿ ಮಾಡೋವಂಥದ್ದು ಏನಕ್ಕೆ ಅಂದರೆ ನಿಮಗೆ ಬಿಸಿಲು ಜಾಸ್ತಿ ಆದಾಗ ಹೀಟ್ ರಿಡಕ್ಷನ್ ಮಾಡ್ತಾರಲ್ಲ, ಆ ಪರ್ಪಸ್ಗೆ ಇದೆಲ್ಲ ಯೂಸ್ ಮಾಡ್ತಾರೆ, ಮಣ್ಣಿನ ಮೆಟೀರಿಯಲ್ಸ್. ಓಕೆ. ಸೊ ನಿಮಗೆ ಮೇಜರ್ ಅಂದರೆ ಈ ಹಂಚಿಂದ್ರಲ್ಲಿ ಅಂದರೆ ಈ ಪಾರ್ಕಲ್ಲೆಲ್ಲ ನೋಡಿರ್ತೀರ ಆ ಥರ ಮೆಟೀರಿಯಲ್ಸು. ಅದಾದಮೇಲೆ ಈ ಫ್ಲೋರಿಂಗಿಗೆ ಈ ಥರ ಈ ಟೆರೆಸ್ ಪ್ರಾಡಕ್ಟ್ಸ್ ಬರುತ್ತೆ. ಅದು ಆಮೇಲೆ ಇಟ್ಟಿಗೆ ಬರುತ್ತೆ, ಆಮೇಲೆ ಡೆಕೋರೇಷನ್ಗೆ ಜಾಲಿ ಬರುತ್ತೆ, ಆಮೇಲೆ ಗೋಡೆಗೆ ಅಂಟಿಸೋದು. ಸೊ ತುಂಬ ವೆರೈಟೀಸ್ ಇದೆ ಸರ್ ಇದರಲ್ಲಿ. ಓಕೆ. ಇಷ್ಟೇ. ಯಾವ ರೇಂಜಿಂದ ಯಾವ ರೇಂಜಿನವರೆಗೂ ಇದೆ ಸರ್? ಸರ್, ಕಡಿಮೆ ನಿಮಗೆ 10 ರೂಪಾಯಿಂದ ಸ್ಟಾರ್ಟ್ ಆದರೆ ಹೈಯೆಸ್ಟ್ ಅಂದರೆ 100 ರೂಪಾಯಿ ತನಕ ಹೋಗುತ್ತೆ ಪ್ರಾಡಕ್ಟ್ಸ್. ನಿಮ್ಮ ಶಾಪು ಆರಂಭ ಆಗಿ ಎಷ್ಟು ವರ್ಷ ಆಯಿತು ಸರ್? ಸರ್, ಇದು ನಮ್ಮ ತಂದೆಯವರು ಮಾಡಿದ್ದು. ಅವರು ಮುಂಚೆ ಆಲ್ಮೋಸ್ಟ್ 30 ಇಯರ್ಸಿಂದ ಈ ಫೀಲ್ಡಲ್ಲಿ ಇದ್ದಾರೆ. ಇಲ್ಲಿ ನಾವು ಈ ಜಾಗದಲ್ಲಿ ಬಂದು ನಾವು ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆಯಿತು ಸರ್. ಇವತ್ತಿಗೆ 20 ಇಯರ್ಸ್ ಆಯಿತು. 20 ಇಯರ್ಸ್. ಹಾಗೇನೆ ಸರ್, ಲೋಕಲ್ ಬ್ಯಾಂಗ್ಳೂರು ಹಾಗೆ ಔಟ್ ಆಫ್ ಬ್ಯಾಂಗ್ಳೂರು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಮಾಡ್ತಾ ಇದ್ದೀರಾ ಸರ್? ಟ್ರಾನ್ಸ್ಪೋರ್ಟ್ ನಮ್ಮದು ರೆಗ್ಯುಲರ್ ಟ್ರಾನ್ಸ್ಪೋರ್ಟ್ ಆಫೀಸ್ ಇದ್ದೇ ಇರುತ್ತೆ. ನಾವು ಟನೇಜ್ ಮೇಲೆ ನಾವು ಮಾಡಿಕೊಡ್ತೀವಿ. ಎಷ್ಟು ಟನ್ಸ್ ಬರುತ್ತೆ ಮತ್ತು ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅದ್ರ ತಕ್ಕಂಗೆ ನಾವು ರೇಟ್ ಫಿಕ್ಸ್ ಮಾಡಿ ಪರ್ ಟನ್ನಿಗೆ ಇಷ್ಟು ಅಂದ್ಬಿಟ್ಟು ನಾವು ಮಾಡ್ಕೊಡ್ತೀವಿ. ಲೋಕಲ್ ಬ್ಯಾಂಗ್ಳೂರ್ ಆದರೂ ಅಷ್ಟೇ? ಲೋಕಲ್ ಆಲ್ ಓವರ್ ಇಂಡಿಯಾ ನಾವು ಇದನ್ನು ನಾವು ಆಲ್ ಓವರ್ ಇಂಡಿಯಾ ಮಾಡ್ತಾ ಇದ್ದೀರಾ ಸರ್? ಕೋಲ್ಕತ್ತಾ ಕಳಿಸಿದ್ದೀವಿ. ಸೂಪರ್. ಆಮೇಲೆ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಹೋಗುತ್ತೆ ಇಲ್ಲಿಂದ. ಮೇಜರ್ ಎಲ್ಲಿಗೆ ಅಂದರೆ ಈ ಬಿಸಿ ಎಲ್ಲಿರುತ್ತೆ ಅಂಥ ಏರಿಯಾಗಳು ಜಾಸ್ತಿ ಹೋಗುತ್ತೆ. ಓಕೆ. ಸರ್, ನಿಮ್ಮ ಶಾಪ್ನ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಸರ್. ನಮ್ಮದು ಇಲ್ಲಿ ಕಾಮಾಕ್ಷಿ ಪಾಳ್ಯ ಪೂಜಾ ಚೌಲ್ಟ್ರಿ ಅಂತ ಬರುತ್ತೆ. ಪೂಜಾ ಚೌಲ್ಟ್ರಿ ಪಕ್ಕನೇ ಬರುತ್ತೆ ಇಲ್ಲಿ ಕಾಮಾಕ್ಷಿ ಪಾಳ್ಯ, ಬೆಂಗಳೂರು 79 ಇದು. ಸರ್, ಹಾಗಾದರೆ ನಿಮ್ಮ ಶಾಪಲ್ಲಿ ಇಷ್ಟೆಲ್ಲ ಐಟಮ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ, ಯಾವ್ಯಾವ ಪ್ರೈಸಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ತಿಳ್ಕೊತಾ ಹೋಗೋಣ ಸರ್? ಖಂಡಿತ ಸರ್, ಬನ್ನಿ ತೋರಿಸ್ಕೊಂಡು. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದೇ ಥರ ಯೂಸ್ಫುಲ್ ಆಗೋಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಸದಾ ಪ್ರಯತ್ನ ಪಡ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡೋದು ಬೇಡ, ಬೇಗ ಈ ಶಾಪಲ್ಲಿ ಏನೇನೆಲ್ಲ ಇದೆ, ನಿಮ್ಮ ಮನೆ ಕಟ್ಟೋದಕ್ಕೆ ಏನೇನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಶ್ರವಣ್ ಸರ್ ತಿಳಿಸ್ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ, ಹಾಗಾದರೆ ಬನ್ನಿ ಸರ್. ಹಂಚು ಅಂತ ಈ ತರ ಬರುತ್ತೆ ನೋಡಿ. ಇದು ನಿಮ್ಮ ಹಳೆ ಕಾಲದ ಹಂಚು ಅಂತೀವಲ್ಲ, ಅದು ಈ ಫಿನಿಶಿಂಗ್ ಬರುತ್ತೆ. ನಾನು ಯಾವಾಗಲೇ ನಿಮಗೆ ಕೇರಳ ಹಂಚು ಅಂತ ಹೇಳಿದೆ. ಇದು ಕೇರಳದಿಂದ ನಾವು ಇಂಪೋರ್ಟ್ ಮಾಡಿಸೋದು. ನಿಮ್ಗೆ ಈ ತರ ಡಸ್ಟ್ ಫಿನಿಶಿಂಗ್ ಅಂತ ಅಂತೀವಿ. ಒಂದೇ ಒಂದು ಕಲ್ಲು ಸಹ ಇರೋದ್ರಲ್ಲ ಇದರಲ್ಲಿ, ಆ ತರ ಹಂಚನ್ನ ನಾವು ಡಸ್ಟ್ ಫಿನಿಶಿಂಗ್ ಹಂಚು ಅಂತ ಹೇಳ್ತೀವಿ. ಸೊ ಇದು ರೇಟ್ ನಾನು ಹೇಳ್ದಂಗೆ 50 ರೂಪಾಯಿ ಆಗುತ್ತೆ. ಇದು ಕಡಿಮೆ ನಮ್ಮ ಹಳೆ ಹಂಚಿಗೆ ಹೋದ್ರೆ ನೀವು ಒಂದು 30 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 30 ರೂಪೀಸ್. ಇದು ಬೇಗ ಒಡೆದೋಗುತ್ತಲ್ಲ ಸರ್? ಒಡೆದೋಗುತ್ತೆ, ಫಿನಿಶಿಂಗ್ ಕಡಿಮೆ. ಯಾವುದೋ ನಮ್ಗೆ ಸುಮ್ಮನೆ ಓಕೆ ಅನ್ನೋ ಥರ ಇದ್ರೆ ಓಕೆ, ಇಲ್ಲ ದುಡ್ಡು ಖರ್ಚು ಮಾಡಿದೀವಪ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಪರ್ಪಸ್ಗೆ ಹೋದ್ರೆ ಈ ತರ ಹಂಚು ಹಾಕೊಬಹುದು. ಇದರಲ್ಲೇ ಸ್ವಲ್ಪ ಫಿನಿಶಿಂಗ್ ಇರೋದಂದ್ರೆ ಈ ತರ ಪೇಂಟಿಂಗ್ ಆಗಿರೋದು ಕೂಡ ಬರುತ್ತೆ. ನಮ್ಮ ಪೇಂಟಿಂಗ್ ಸರ್ ಅದು? ಇದನ್ನ ನೀವು 5 ರೂಪೀಸ್ ಎಕ್ಸ್ಟ್ರಾ ಕೊಟ್ರೆ ನಾವು ಪೇಂಟ್ ಇದೇ ಹಂಚಿಗೆ ಪೇಂಟ್ ಮಾಡಿದಾರಲ್ವಾ? ಸೇಮ್. ಓಕೆ.
ಇದು ಕೇರಳ ಸ್ಟೈಲ್, ಪೋರ್ಚುಗೀಸ್ ಅಂತೀವಿ ನಾವು. ಪೋರ್ಚುಗೀಸ್, ಅದು ಮ್ಯಾಂಗ್ಳೂರ್ ಸ್ಟೈಲ್ ಅದು. ಓಕೆ. ಇದನ್ನು ನಾವು ಮ್ಯಾಂಗ್ಳೂರ್ ಆ್ಯಂಡ್ ಕೇರಳ ಅಲ್ಲಿಂದ ತರಿಸೋದು, ಲೋಕಲ್ ಎಲ್ಲಿಂದನೂ ನಾವು ತರಿಸಲ್ಲ. ಈ ಥರ ಬಿಟ್ಟರೆ ನೋಡಿ, ಇದೆಲ್ಲ ನೀವು ವಾಲ್ ಕ್ಲೈಡಿಂಗ್, ಗೋಡೆಗೆ ನೀವು ಇಟಿಗೆ ಟೈಪ್ ಬರುತ್ತಲ್ಲ ಪ್ರಾಡಕ್ಟ್ಸ್, ಆ ಥರ ಪ್ರಾಡಕ್ಟ್ಸ್ ಈ ಥರ ಬರುತ್ತೆ ನೋಡಿ. ಇದೆಲ್ಲ ವಾಲ್ ಕ್ಲೈಡಿಂಗ್ ಹಾಕುವಂಥದ್ದು. ಇದೆಲ್ಲ ಇಂಪೋರ್ಟೆಡ್ ಫ್ರಮ್ ವಿಯೆಟ್ನಾಂ ಪ್ರಾಡಕ್ಟ್ಸ್ ಇದೆಲ್ಲ. ಓಕೆ. ಇದರಲ್ಲಿ ಕಲರ್ಸು ಸಿಗ್ತಾವ ಸರ್? ಸರ್ ಕಲರ್ಸ್ ಬರುತ್ತೆ ನೋಡಿ ಈ ಥರ. ಇದು ನ್ಯಾಚುರಲ್ ಮಣ್ಣು ಕಲರ್. ಇದರಲ್ಲಿ ನೀವು ಬರ್ಗ್ಯಾಂಡಿ ಬರುತ್ತೆ, ಕ್ಯಾಪಚಿನೋ ಬರುತ್ತೆ, ಕಾಫಿ ಕಲರ್ ಬರುತ್ತೆ, ಮತ್ತೆ ನಿಮಗೆ ರಸ್ಟಿಕ್ ಫಿನಿಶ್ ಅಂತೀವಿ ನಾವು, ಮ್ಯಾಟ್ ಫಿನಿಶ್ ಅಂತ, ಅದು ಕೂಡ ಬರುತ್ತೆ ಇದರಲ್ಲಿ. ಸೇಮ್ ಮರುದ್ ಥರನೇ ಫೀಲ್ ಆಗ್ತಾ ಇದೆಯಲ್ಲ? ಹೌದು ಸರ್, ರಸ್ಟಿಕ್ ಫಿನಿಶ್ ಅಂತ ನೋಡಿ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್? ಸರ್ ಇದೆಲ್ಲ ನಾವು ವಿಯೆಟ್ನಾಂ ಪ್ರಾಡಕ್ಟ್ಸ್ ಅಂದಿದ್ದೆಲ್ಲ 15 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್? ಸರ್ ಇದು ಎಷ್ಟು ವರ್ಷ ಆದರೂ ನಿಮಗೆ ಏನೂ ಆಗಲ್ಲ. ಬಿಸಿಲಾಗಲಿ ಮಳೆಗಾಗಲಿ ಗಾಳಿ ಏನೇ ಆದರೂ ಏನೂ ಆಗಲ್ಲ. ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ. ಒಳ್ಳೆ ಅಡೆಸಿವ್, ನಾವು ಎಪಾಕ್ಸಿ ಅಂತೀವಿ. ಎಪಾಕ್ಸಿ ಇಲ್ಲಾಂದರೆ ರಾಫ್ ಸಿಮೆಂಟ್. ಆ ರಾಫ್ ಸಿಮೆಂಟಲ್ಲಿ ಹಾಕ್ಬಿಟ್ಟು ನೀವು ನೀಟಾಗಿ ಅಂಟಿಸಿದ್ರೆ ಎಷ್ಟು ವರ್ಷ ಆದರೂ ಕಿತ್ತೋಗಲ್ಲ. ಇದೆಲ್ಲ ಯಾವ ಮಣ್ಣಿಂದ ಸರ್ ಯೂಸ್ ಮಾಡಿರೋದು? ಸರ್ ಇದೆಲ್ಲ ನಾರ್ಮಲ್ ಮಣ್ಣೇನೆ, ಬಟ್ ಏನಂದ್ರೆ ಇದೆಲ್ಲ ಫಿಲ್ಟರ್ ಮಣ್ಣಲ್ಲಿ ಮಾಡ್ತಾರೆ. ಓಕೆ. ಫಿಲ್ಟರ್ ಮಣ್ಣು, ಸೊ ನಿಮ್ಗೆ ಒಂದೇ ಒಂದು ಕಲ್ಲು ಬರಲ್ಲ. ಇದು ಫಿನಿಶಿಂಗ್ ಅಷ್ಟಿಲ್ಲ, ಇದು ನಾರ್ಮಲ್ ಮಣ್ಣಲ್ಲಿ ಯೂಸ್ ಮಾಡಿರೋದು ಇದೆಲ್ಲ. ಎಸ್ ಎಸ್ ಎಸ್. ಇದು ಮಂಗಳೂರ್ದು, ಇದು ಕೇರಳದು. ನೋಡಿ ಸರ್ ಇದೆಲ್ಲ ಚಿಕ್ಕ, ಇವಾಗ ಯಾರೋ ನಮಗೆ ಜಾಗ ದೊಡ್ಡದಿಲ್ಲಪ್ಪ, ಹಂಚು ದೊಡ್ಡದಾಕಕ್ಕಾಗಲ್ಲ ಅಂದವರು ಚಿಕ್ಕ ಸೈಜ್ಗಳಿಗೂ ಹೋಗ್ಬೋದು. ಇದರಲ್ಲಿ ಪ್ರೈಸ್ ವೆರೈಟಿ ಹೇಳಿದ್ನಲ್ಲ 10 ರೂಪಾಯಿ ಅಂತ, ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. 10 ರೂಪೀಸ್. ಇದೆಲ್ಲ 5/3 ಸೈಜ್ ಇದು. ಹೌದು ಸರ್, ಇಂಚಸ್ ಅಲ್ಲಿ ಇದೆಲ್ಲ ಬರ್ದಿರೋದು ನಾವು. ಇದೆಲ್ಲ ನಿಮ್ಗೆ 10 ರೂಪೀಸ್ ಸ್ಟಾರ್ಟ್ ಆದರೆ 10, 12, 15, 17, ಆಮೇಲೆ 21. ಇದು ನಾನು ಆಗಲೇ ಕೇರಳ ಸ್ಟೈಲ್ ಅನ್ನಲ್ಲ, ಇದು 28. ಅದರಲ್ಲೇ ಚಿಕ್ಕ ಸೈಜ್ ಇದೆ ಸರ್. ಕೇರಳ ಸ್ಟೈಲ್ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತನಾ? ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ನಿಮಗೆ ಇದು ಹಳೆ ಹಂಚಾಗೋಯ್ತು. ಹಂಚಲ್ಲಿ ನಿಮಗೆ ತುಂಬಾ ವೆರೈಟಿಗಳು ಅಂದ್ರೆ ಡಿಸೈನಲ್ಲಿ ವೆರೈಟಿ ಬರಲ್ಲ. ಫಿನಿಶಿಂಗು ಮತ್ತೆ ಪ್ರಾಡಕ್ಟ್ ಫಿನಿಶಿಂಗ್ ಹೆಂಗ್ ಕಾಣುತ್ತೆ ಅನ್ನೋದ್ರ ಮೇಲೆ ಡಿಫರೆನ್ಸ್ ಅಷ್ಟೇ. ಕೇರಳದು ಚೆನ್ನಾಗಿದೆ ಅಂತ ಹೇಗೆ ಹೇಳ್ತಿದ್ರು, ಚೆನ್ನಾಗಿರಲ್ಲ ಅನ್ನೋದು ಯಾವುದು ಸರ್? ಚೆನ್ನಾಗಿಲ್ಲ ಅಂದರೆ ನಿಮಗೆ ನಮ್ಮ ಲೋಕಲಲ್ಲೂ ತುಂಬ ಮಾಡ್ತಾರೆ, ನಮ್ಮ ಲೋಕಲಲ್ಲೂ ಚೆನ್ನಾಗಿರುತ್ತೆ, ಬಟ್ ಈ ಫಿನಿಶಿಂಗು ನಿಮಗೆ ಸಿಗಲ್ಲ. ಫಿನಿಶಿಂಗ್ ಸಿಗಲ್ಲ. 2 ವರ್ಷ 3 ವರ್ಷ ಹಾಕಾದ್ಮೇಲೆ ಏನಾಗುತ್ತೆ, ಹಂಚು ಕರ್ಗೋಗುತ್ತೆ. ಹಂಚು ಇಷ್ಟು ಗಟ್ಟಿ ಇರಲ್ಲ. ಆಮೇಲೆ ನಿಮ್ಗೆ ಯಾವತ್ತೇ ಆಗಲಿ ಹಂಚು ತಗೊಂಡಾಗ ಮುಟ್ಟು ನೋಡಿದ್ರೆ ಗ್ಲಾಸ್ ಫಿನಿಶಿಂಗ್ ಸೌಂಡ್ ಬರಬೇಕು ನಿಮಗೆ. ಸೌಂಡು ಗ್ಲಾಸ್ ಹೊಡೆದಂಗೆ ಸೌಂಡ್ ಬಂದರೆ ಹಂಚು ಬೆಂದಿದೆ ಅಂತ ಅರ್ಥ ನಿಮಗೆ. ಓಕೆ. ಇದೆಲ್ಲ ನೋಡಿ, ಇದೆಲ್ಲ ನೀವು ಈ ರೂಫ್, ಇವಾಗ ಕಿಟಕಿ ಅಥವಾ ದೊಡ್ಡ ದೊಡ್ಡ ರೂಫ್ಸ್ ಇರುತ್ತೆ, ಆ ರೂಫ್ಸ್ ಮೇಲೆಲ್ಲ ಸಿಮೆಂಟ್ ಹಾಕಿ ಹಾಕುವಂಥದ್ದಾದ್ರೆ ಈ ಥರ ಬರುತ್ತೆ. ರೂಫ್ ಯೂಸ್ ಮಾಡ್ತಾರೆ. ಹೌದು, ಸಿಮೆಂಟ್ ಹಾಕಿ ಹಾಕ್ಬೇಕು ಇದೆಲ್ಲ. ಓಕೆ. ಇದೆಲ್ಲ ಯಾವ್ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಅದು ಸ್ಮಾಲ್ ಸೈಜ್ ಅಂದರೆ ಅದೇ 5/3 ಇಂಚಸ್ ಹೇಳಿದ್ನಲ್ಲ, ಇದು ನಿಮಗೆ 10 ರೂಪೀಸು. ಅಲ್ಲಿಂದ ಸ್ಟಾರ್ಟ್ ಆದರೆ 10, 12, 15, 17, 21, 28 ರೂಪೀಸ್ ತನಕ ಮೀಡಿಯಂ ಸೈಜಲ್ಲಿ ಸಿಗುತ್ತೆ ನಿಮಗೆ. 28 ರೂಪಾಯಿವರೆಗೂ ಸಿಗುತ್ತೆ. 5/3 ಇಂದ ಹಿಡಿದು 12/8 ವರೆಗೂ ಸಿಗುತ್ತೆ. ಹೌದು ಸರ್. ಓಕೆ. ಇಲ್ಲ ದೊಡ್ಡದು ನೋಡಿದ್ರಲ್ಲ ಆ ಥರ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಓಕೆ. ಇದೆಲ್ಲ ಯೂಶುವಲ್ ಆಗಿ ಈ ಜನರೇಷನ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಸರ್ ಇವಾಗ ಈಗಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ, ನಾವು ಹಳೆ ಹಳ್ಳಿ ಮನೆ ಆ ಥರ ಅಂತ ಇದೀವಿ ಕಾನ್ಸೆಪ್ಟ್. ಇವಾಗ ಸಿಟಿಯವರು ಆ ಥರ ಕಟ್ಟಕ್ಕೆ ಶುರು ಮಾಡಿದ್ದಾರೆ, ಹಳ್ಳಿಯವರು ನಮ್ಮ ಇದಕ್ಕೆ ಮೋಲ್ಡ್ಗಳಿಗೆ ಹೊಟ್ಟೋಗಿದ್ದಾರೆ. ಸೊ ಇಲ್ಲಿ ನಾವು ನೋಡ್ದಂಗೆ ಯಾವುದೇ ತುಂಬಾ ಮೂವಿಂಗ್ ಪ್ರಾಡಕ್ಟ್ಸ್ ಅಂದ್ರೆ ಮನೆ ಮೇಲೆ ಒಂದು ಹಂಚಿರ್ಲಿ, ಒಂದು ಸಿಟ್ಔಟ್ ಇರ್ಲಿ, ಲುಕ್ ಇರ್ಲಿ ಅಂತ ಹಾಕೇ ಹಾಕ್ಸ್ತಾರೆ ಸರ್. ಇವಾಗ ಜಾಗ ಚಿಕ್ಕದಿದ್ರು ಕೂಡ ಈ ತರ ಚಿಕ್ಕ ಮೋಲ್ಡ್ ಹಾಕಿದ್ರು ಅದ್ರ ಮೇಲೆ ಡಿಸೈನ್ ಗಾದ್ರೂ ಹಾಕಿಸ್ತಾರಲ್ಲ, ಕೂಲ್ಡ್ ಇರ್ಲಿ ಅಂತ ಹೇಳ್ಬಿಟ್ಟು. ಹೌದು, ಇದೇನಂದ್ರೆ ಹೀಟ್ ರೆಸಿಸ್ಟೆನ್ಸ್ ಮೇನ್ ನಿಮಗೆ. ಇವಾಗ ನೋಡ್ದಂಗೆ ನಮ್ದೆಲ್ಲ ಈಗ ಟೆಂಪರೇಚರ್ ಎಲ್ಲ ಅಬೌವ್ 30-35 ಹೋಗ್ತಾ ಇದೆ. ಸೊ ಆ ಕೂಲಿಂಗ್ ಬರಬೇಕು ಅಂದ್ರೆ ನೀವು ಮೇಲೆ ಮಣ್ಣು ಹಾಕಿದ್ರೆ ಕೂಲ್ ತಡೆಯುತ್ತೆ. ಎಸ್ ಸರ್, ಎಕ್ಸಾಕ್ಟ್ಲಿ ಸರ್. ಹಾಗೆ ಇವುಗಳ ಬಗ್ಗೆ ಎಲ್ಲ ಹೇಳಿದ್ರಿ. ಹಾಂ ಸರ್, ಇದೆಲ್ಲ ನಿಮಗೆ ಸಿಮೆಂಟ್ ಮೇಲೆ ಹಾಕೋದು. ನೀವು ಯೂಶಲಿ ಪಾರ್ಕು ಅಥವಾ ಡಾಬಾಗಳಲ್ಲಿ ನೋಡಿರ್ತೀರಾ. ಪ್ರೈಸ್ ಹೇಳಿಲ್ಲ ಸರ್ ನಮಗೆ. ಸರ್ ಇದೆಲ್ಲ ನಿಮಗೆ 17 ರೂಪೀಸ್ ಆಗುತ್ತೆ ಒಂದು ಪೀಸ್ ಲೆಕ್ಕ. ಪ್ರತಿಯೊಂದು ಇಲ್ಲಿರೋದೆಲ್ಲ 17 ರೂಪಾಯಿ ಒಂದು ಪೀಸು. ಹೌದು ಸರ್, ಇಲ್ಲಿ ಸೈಜ್ ಮೆನ್ಷನ್ ಮಾಡಿರೋದೆಲ್ಲ ಇಂಚಸ್ ಅಲ್ಲಿ ನಾವು. ಓಕೆ. ಇದೆಲ್ಲ ನೀವು ಸಿಮೆಂಟ್ ಯೂಸ್ ಮಾಡ್ಕೊಂಡು ಅಂಟಿಸ್ಬೇಕು ಮೇಲಕ್ಕೆ. ಸಿಮೆಂಟ್ ಯೂಸ್ ಮಾಡ್ಕೊಂಡು ಇನ್ಸ್ಟಾಲೇಷನ್ ಮಾಡ್ತಾರೆ. ಮಡ್ಡಿ ಮೇಲೆ ಅಂತೀವಿ ನಾವು. ಸಿಮೆಂಟ್ ಮಡ್ಡಿ ತಗೊಂಡು ಅದನ್ನ ಹಾಕೋಬೇಕು. ಓಕೆ. ನೀವು ಮಾಮೂಲಿ ಇಲ್ಲ ಇನ್ನೊಂದ್ ತರ ಹಾಕ್ತೀರಾ ಅಂದ್ರೆ ಈ ಫ್ಯಾಬ್ರಿಕೇಶನ್ ವರ್ಕ್ ಅಂತ ಇವಾಗ ಸ್ಟಾರ್ಟಿಂಗ್ ಬಂದಿದೆ. ಆಲ್ಮೋಸ್ಟ್ ಒಂದು 5-10 ಇಯರ್ಸ್ ಇಂದ ಅದೇ ರನ್ನಿಂಗ್ ಅಲ್ಲಿ ಇರೋದು. ಈ ಪಾರ್ಕು ಮತ್ತೆ ಡಾಬಾಗಳಲ್ಲಿ ನೋಡಿರ್ತೀರಾ, ಹಟ್ ಟೈಪ್ ಮಾಡಿ. ಹೌದು ಸರ್. ಆ ಹಟ್ಟು ಮಾಡೋದು ಅಂದ್ರೆ ಈ ತರ ನೋಡಿ, ಇದೆಲ್ಲ ಡಿಸೈನ್ಸ್, ದೊಡ್ಡ ಡಿಸೈನ್ ಅದು. ಅದರಲ್ಲೇ ಸ್ಮಾಲ್ ಸೈಜ್ ಬೇಕು ಅಂದ್ರೆ ನಿಮಗೆ ಸಿಗುತ್ತೆ ಈ ತರ. ಹೌದು, ಡಾಬಾಗಳಲ್ಲಿ ಸೇಮ್ ಗುಡಿಸಿನ ತರ ಯೂಸ್ ಮಾಡಿರ್ತಾರಲ್ಲ, ಎಲ್ಲ ಇದೇ ತರ. ಇದ್ರ ಪ್ರೈಸ್ ಹೇಳಿ ಸರ್. ಸರ್ ಇದರಲ್ಲಿ ನಿಮಗೆ ನೋಡಿ, ಇದು ಸ್ಮಾಲ್ ಸೈಜ್ ಬರುತ್ತೆ. ಈ ಸೈಜ್ ಬಂದು ನಿಮಗೆ ಒಂದು ಪೀಸ್ ಲೆಕ್ಕ ಬಂದ್ರೆ ನಿಮಗೆ 16 ರೂಪಾಯಿ ಆಗುತ್ತೆ ಒಂದು ಪೀಸ್. ಓಕೆ. ಇದರಲ್ಲೇ ಮೀಡಿಯಂ ಸೈಜ್ ಅಂದ್ರೆ ನೋಡಿ, ಸೈಜ್ ಮೆನ್ಷನ್ ಮಾಡಿದ್ವಿ 8/6 ಅಂತ. ಇದು ನಿಮ್ಗೆ 18 ರೂಪಾಯಿ ಆಗುತ್ತೆ.
ಇದರಲ್ಲೇ ಸ್ವಲ್ಪ ದೊಡ್ಡದಕ್ಕೆ ಹೋಗ್ತೀರಾ ಅಂದ್ರೆ ಈ ತರ ಬರುತ್ತೆ ಒಂದಡಿ ಟೈಲ್ಸ್ ಇದೆಲ್ಲ ನಿಮಗೆ 28 ರೂಪಾಯಿ ಒಂದು ಪೀಸ್ ಬರುತ್ತೆ. 28 ರೂಪಾಯಿ ಒಂದು ಪೀಸ್. ಹೌದು ಸರ್. ನೀವು ದೊಡ್ಡದಕ್ಕೆ ಹೋದಷ್ಟು ವೆರೈಟಿಗಳು ಜಾಸ್ತಿ ಸಿಗುತ್ತೆ, ಚಿಕ್ಕದ್ರಲ್ಲಿ ವೆರೈಟಿ ಕಡಿಮೆ ನಿಮಗೆ. ಓಕೆ, ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇರ್ತಾರೆ ಕೆಲವೊಂದು ವಿಚಾರದಲ್ಲಿ ಹೈ ಪ್ರೈಸ್ ಅಂತ ಹೇಳಿ. ನೀವು ಹೇಳ್ತಾರ ರೇಟು ಕಾಂಪಿಟೇಟಿವ್ ಪ್ರೈಸ್ ಅಲ್ವಾ? 100% ಸರ್. ನಮ್ದು ಏನಿದ್ರು ಹೋಲ್ಸೇಲ್ ಡೀಲರ್ಸ್ ನಾವು ರಿಟೇಲಿಂಗ್ ಇಲ್ಲ, ಬರೀ ಹೋಲ್ಸೇಲ್. ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಯಿಂದ ನಮ್ಮ ಹತ್ರನೇ ಬರುತ್ತೆ. ನಮ್ಮಿಂದ ಬೇರೆ ಅಂಗಡಿಗಳು ಮತ್ತೆ ಡಿಸ್ಟ್ರಿಬ್ಯೂಟರ್ಸು ಅಥವಾ ನೀವು ಕಸ್ಟಮರ್ ಆಗಿ ಬಂದ್ರು ಕೂಡ ನಮ್ಮ ಹತ್ರನೇ ತಗೊಂಡು ಹೋಗ್ಬೋದು. ಸೂಪರ್ ಸರ್. ಹೌದು ಸರ್. ಹಾಗೆ ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಇದೆಲ್ಲ ನಿಮಗೆ ಜಾಲಿ ಅಂತ, ಇದೆಲ್ಲ ನಾವು ವಿಯೆಟ್ನಾಮ್ ಇಂದ ಇಂಪೋರ್ಟ್ ಮಾಡ್ತೀವಿ ಪ್ರಾಡಕ್ಟ್ಸ್. ಇದೆಲ್ಲ ವಿಯೆಟ್ನಾಮ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್. ನಿಮಗೆ ಇವಾಗ ಯಾವುದೋ ಬಾಲ್ಕನಿ ಕಟ್ಟಿರ್ತೀರಾ ಅಥವಾ ಈ ಸ್ಟೆಪ್ಸ್ ಇಂದ ಹೋಗ್ಬೇಕಾದ್ರೆ ಜಾಗ ಇರುತ್ತೆ, ವೆಂಟಿಲೇಷನ್ ಬೇಕಾಗುತ್ತೆ. ಫುಲ್ ಕವರ್ ಮಾಡೋ ಹಾಗೂ ಇಲ್ಲ, ಬಟ್ ಒಂದು ಸ್ವಲ್ಪ ಪ್ರೊಟೆಕ್ಷನ್ ಬೇಕು ಅಂದಾಗ ಈ ಕಾನ್ಸೆಪ್ಟ್ಸ್ ಹೋಗ್ಬೋದು ನೀವು. ವೆಂಟಿಲೇಷನ್ ಪರ್ಪಸ್ಗೆ ಚೆನ್ನಾಗಿ ಬರುತ್ತೆ ವೆಂಟಿಲೇಷನ್ಗೆ. ಹೌದು ಸರ್. ಇದೆಲ್ಲ ವಿಯೆಟ್ನಾಮ್ ಇಂದ ನಾವು ಇಂಪೋರ್ಟ್ ಮಾಡಿಸೋ ಪ್ರಾಡಕ್ಟ್. ಇದೆಲ್ಲ ಏನು ಪ್ರೈಸ್ ಸರ್? ಸರ್ ಇದೆಲ್ಲ 95 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 95 ರೂಪೀಸ್. 95 ರೂಪೀಸ್ ಸರ್. ಇವೆಲ್ಲ ಕೂಡ ಲೈಫ್ ಲಾಂಗ್ ಅಲ್ವಾ ಸರ್? 100% ಸರ್. ನಿಮ್ಮ ನಾರ್ಮಲ್ ಇಟ್ಟಿಗೆ ಯಾವ ತರ ಕಟ್ತೀರಾ ಅದೇ ತರ ಕಟ್ಬೋದು. ಇಟ್ಟಿಗೆ ಕಟ್ಟಿದ್ರೆ ಬೆಳಕು ಬರಲ್ಲ, ಬೆಳಕು ಬೇಕು, ಸ್ವಲ್ಪ ಪ್ರೈವೇಸಿನೂ ಬೇಕು ಅನ್ನೋ ಕಾನ್ಸೆಪ್ಟ್ಗೆ ಇದನ್ನ ನಾವು ಪ್ರಿಫರ್ ಮಾಡ್ತೀವಿ. ಸರ್ ಥಿಕ್ನೆಸ್ ಏನಾದರೂ ಚೇಂಜ್ ಆಗುತ್ತಾ ಒಂದರಿಂದ ಒಂದು ಪ್ರಾಡಕ್ಟ್ಗೆ? ಸರ್ 100%. ನಿಮಗೆ ಯಾವ ಥರ ಈ ಸೈಜ್ ಹೋದಂಗೆ ಥಿಕ್ನೆಸ್ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ನಿಮಗೆ ವೆಯ್ಟ್ ಜಾಸ್ತಿ ಬೇಡ ಅಂದರೆ ಕಡಿಮೆ ಥಿಕ್ನೆಸ್ದು ಇದೆ, ವೆಯ್ಟ್ ಇರಬೇಕು ಅಂದರೆ ಜಾಸ್ತಿ ಥಿಕ್ನೆಸ್ದು ಸಿಗುತ್ತೆ ನಿಮಗೆ ಪ್ರಾಡಕ್ಟ್ಸ್. ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹೌದು ಸರ್. ನಿಮಗೆ ನಿಮ್ಮ ಬಿಲ್ಡಿಂಗ್ ಮೇಲೆ ವೆಯ್ಟ್ ಜಾಸ್ತಿ ಬೇಡ ಅನ್ನೋರು ಥಿಕ್ನೆಸ್ ಕಡಿಮೆ ಹಾಕೋಬಹುದು. ಇಲ್ಲ ಬಿಲ್ಡಿಂಗ್ ಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿದೆ, ವೆಯ್ಟ್ ಇರಲಿ ತೊಂದರೆ ಇಲ್ಲ, ದಪ್ಪ ಇದ್ದಷ್ಟು ಒಳ್ಳೇದು ಅಂದರೂ ಅದು ಸಿಗುತ್ತೆ ನಮ್ಮ ಹತ್ರ. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ನೋಡೋಣ ಸರ್. ಬನ್ನಿ ಸರ್. ನೋಡಿ ಇದೆಲ್ಲ ನಾನು ಹೇಳಿದ್ನಲ್ಲ ಬಾಟಮ್ ಸೀಲಿಂಗ್ ಅಂತ. ನೋಡಿ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಇದಾವೆ ನಿಮಗೆ. ಇದೆಲ್ಲ ಏನೇನಕ್ಕೆ ಯೂಸ್ ಮಾಡ್ಬೋದು ಸರ್? ಸರ್ ಇದೆಲ್ಲ ನಿಮಗೆ ಅದೇ ಹೇಳಿದ್ನಲ್ಲ ಫ್ಯಾಬ್ರಿಕೇಶನ್, ಈ ಡಾಬಾ ಸ್ಟೈಲು ಮತ್ತೆ ಈ ಹಟ್ ಸ್ಟೈಲು, ಅಥವಾ ನೀವೆಲ್ಲೋ ಮನೆ ಮೇಲೆ ಒಂದು ನಮಗೆ ಸಿಟ್ಔಟ್ ತರ ಕೂತ್ಕೊಳ್ಳೋಕೆ ಜಾಗ ಬೇಕು, ಆ ಪರ್ಪಸ್ಗೆಲ್ಲ ಇದು ನಿಮಗೆ ಚೆನ್ನಾಗಿ ಕಾಣುತ್ತೆ, ಯೂಸ್ ಆಗುತ್ತೆ. ಹೌದು ಸರ್. ಇಲ್ಲಿ ಕೆಳಗೆ ಇದೆ ನೋಡಿ ಡಿಸೈನ್. ಪ್ರೈಸಿಂಗ್ ಎಲ್ಲ 28 ರೂಪೀಸ್ ಸರ್. 28 ರೂಪೀಸ್ ಯಾವುದಾದ್ರೂ ತಗೊಳ್ಳಿ. ಓಕೆ. ಕೆಳಗೂ ಕೂಡ ನೋಡ್ತಾ ಇದ್ರೆ ಸ್ನೇಹಿತರೆ ನೀವು, ಇದೆಲ್ಲ ಒಂಥರ ಚೆನ್ನಾಗಿದೆ ಸರ್. ರಿಫ್ಲೆಕ್ಷನ್ ಡಿಸೈನ್, 3D ಡಿಸೈನ್ ಸರ್. ಹೊಸದು ಇವಾಗ 3D ಡಿಸೈನ್ ಹನಿಕೂಂಬ್ ಅಂತ ಅದು ಬರುತ್ತೆ. ಆಮೇಲೆ ಇದು ನಾರ್ಮಲ್ ಫ್ಲವರ್, ಮುಂಚೆಯಿಂದನೂ ಅದೇ ಇರೋದು. ಓಕೆ. ಇವಾಗ ಹೊಸದಾಗಿ ಇನ್ನೊಂದು ಮ್ಯಾಟ್ ಅಂತ ಬಂದಿದೆ. ಇದರಲ್ಲಿ ಕೂಡ ಕಸ್ಟಮೈಸ್ ಸೈಜ್ ಏನಾದರೂ ಸಿಗುತ್ತಾ ಸರ್? ಸರ್ ಕಸ್ಟಮೈಸ್ ಇಲ್ಲ, ಇದೆಲ್ಲ ಸ್ಟ್ಯಾಂಡರ್ಡ್ ಸೈಜ್. ಓಕೆ. ಇದು 1 ಅಡಿ ಲೆಕ್ಕ, ಇನ್ನೊಂದು ಮೀಡಿಯಂ ಟೈಲ್ಸು, ಇನ್ನೊಂದು ಸ್ಮಾಲ್ ಟೈಲ್ಸ್. 3 ಸೈಜ್ ಸರ್ ಇದರಲ್ಲಿ ಬರೋದು. ಇಷ್ಟು ಮಾತ್ರ ಸಿಗುತ್ತೆ. ನೀವು ಫ್ಯಾಬ್ರಿಕೇಶನ್ ಮಾಡಬೇಕಾದ್ರೆ ಇದನ್ನ ಸ್ಯಾಂಪಲ್ ತಗೊಂಡೋಗಿ ಮಾಡ್ಕೋಬೇಕು. ಓಕೆ. ಹೌದು ಸರ್. ಇದೆಲ್ಲ ಸೇಮ್ ಇನ್ಸ್ಟಾಲೇಷನ್ ಸಿಮೆಂಟ್ ಅಲ್ಲನಾ ಸರ್? ಇದೆಲ್ಲ ನೀವು ಫ್ಯಾಬ್ರಿಕೇಶನ್ ಅಂದ್ರೆ ಯಾವ ತರ? ಈ ಕಂಬಿ ವರ್ಕ್ ನೋಡಿ, ಇಲ್ಲಿ ನಾವು ಮಾಡಿದೀವಿ ನೋಡಿ, ಈ ತರ ಫ್ಯಾಬ್ರಿಕೇಶನ್ ವರ್ಕ್ ಮಾಡಿ ಕೆಳಗಿಂದ ನಿಮಗೆ ಡಿಸೈನ್ ಕಾಣುತ್ತೆ. ಇಲ್ಲಿ ಒಳಗಿದೆ ನೋಡಿ, ಒಳಗೆ ಕಾಣುತ್ತೆ ನೀಟಾಗಿ ಈ ತರ. ಇದು ಸಿಮೆಂಟ್ ಯೂಸ್ ಮಾಡೋದಲ್ಲ, ಸಿಮೆಂಟ್ ಸರಿಯಾಗಿ ಕಬ್ಬಿಣದ ರಾಡ್ಗಳನ್ನ ಯೂಸ್ ಮಾಡ್ಬಿಟ್ಟು ಮಾಡ್ತಾರಲ್ವಾ ಸರ್ ಇನ್ಸ್ಟಾಲೇಷನ್? ಅಲ್ಲಿ ಬೇಕಾದ್ರೆ ನೀವು ಬೆಳಕು ಬೇಕಾದ್ರೆ ಆ ಥರ ಬೆಳಕು ಹಂಚನ್ನು ಮಧ್ಯದಲ್ಲಿ ಹಾಕ್ಕೋಬೋದು. ಆವಾಗ ನಿಮಗೆ ವೆಂಟಿಲೇಷನ್ನು ಬರುತ್ತೆ, ಸೇಫ್ಟಿನೂ ಇರುತ್ತೆ. ನೋಡಿ ಸರ್, ಇದೆಲ್ಲ ಪಾರ್ಕಿಂಗ್ ಟೈಲ್ಸು. ನಿಮಗೆ ಸಿಮೆಂಟಲ್ಲಿ ಮಾಡೋವಂಥದ್ದು. ನಿಮಗೆ ದೊಡ್ಡ ದೊಡ್ಡ ಲಾರಿ ಹತ್ತಿ ಓಡಾಡಿದ್ರು ಏನೂ ಆಗಲ್ಲ. ಇದೆಲ್ಲ ಥಿಕ್ನೆಸ್ ಬಂದು ನೋಡಿ ನಿಮಗೆ ಆಲ್ಮೋಸ್ಟ್ 20 mm ಥಿಕ್ನೆಸ್ ಬರುತ್ತೆ. 20 mm? ಹೌದು ಸರ್. ಎಲ್ಲ ಸಿಮೆಂಟ್ ಕಾಂಕ್ರೀಟಲ್ಲಿ ಮಾಡಿರೋವಂಥದ್ದು. ನೀವು ಯೂಶಲಿ ಪಾರ್ಕ್ಗಳಲ್ಲಿ ನೋಡಿರ್ತೀರಾ, ಪಾರ್ಕಲ್ಲಿ ನೀವು ಬೆಂಚ್ ಕೆಳಗಡೆ ಅಥವಾ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಥರ ಇದೆಲ್ಲ ಅದೇ ಟೈಲ್ಸ್. ಇಲ್ಲಿ ಸರ್ ಈ ಟೈಲ್ಸ್ಗಳಲ್ಲಿ 12 mm ಇರುತ್ತೆ. ಕಾರ್ ಪಾರ್ಕಿಂಗ್ ತಡೆಯುತ್ತೆ ಅಂತಾರೆ ಸರ್. ಕಾರ್ ಪಾರ್ಕಿಂಗ್ ಅದು ವೆಟ್ರಿಫೈಡ್ ಟೈಲ್ಸ್ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇದು 12 mm ಥಿಕ್ನೆಸ್. ತಡೆಯುತ್ತೆ ಸರ್ ಕಾರ್ ಪಾರ್ಕಿಂಗ್? ಅದು ಕೂಡ ಸರ್ ತಡೆಯುತ್ತೆ ಅಂತಾರೆ, ಬಟ್ ನನ್ನ ಪ್ರಕಾರ ಹೇಳೋದಾದ್ರೆ ನೀವು ಸ್ವಲ್ಪ ಥಿಕ್ನೆಸ್ ಇರೋ ಸಜೆಸ್ಟ್ ಮಾಡ್ತೀರಾ. ಸ್ಟ್ರೆಂತ್ ಇದೆ ವೈಸ್ ಸರ್. ಇದು ಲುಕ್ ವೈಸ್ ಆದರೆ ಇದು ಬರುತ್ತೆ, ಸ್ಟ್ರೆಂತ್ ವೈಸ್ ನಿಮಗೆ ಇದು ಚೆನ್ನಾಗಿರುತ್ತೆ. 20 mm ಹಾಕ್ಬೇಕು. ಹೌದು ಸರ್. ಓಕೆ. ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್? ಸರ್ ಇದೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ ನಿಮಗೆ 34 ರೂಪೀಸ್ ಆಗುತ್ತೆ ಸ್ಕ್ವೇರ್ ಫೀಟ್. 34 ರೂಪೀಸ್ ಒಂದು ಸ್ಕ್ವೇರ್ ಫೀಟ್? ಒಂದು ಸ್ಕ್ವೇರ್ ಫೀಟಿಗೆ. ಇದೆಲ್ಲ 1 by 1 ಬರುತ್ತೆ ಟೈಲ್ಸು. ಅದರಲ್ಲಿ ಡಿಸೈನ್ಸ್ ತುಂಬಾ. ಇದೆಲ್ಲ ಡಿಸೈನ್ಸ್ ರೆಗ್ಯುಲರ್ ಆಗಿ ಬರೋ ಅಂತದ ಏನಾದರೂ ಚೇಂಜ್ ಆಗ್ತಾ ಇದೆ? ಇದೆಲ್ಲ ರೆಗ್ಯುಲರ್ ಡಿಸೈನ್ ಸರ್. ಇದು ಈ ಡಾಟೆಡ್ ಮತ್ತೆ ಈ ಸರ್ಕಲ್ಸ್ ಇದೆಲ್ಲ, ಮತ್ತೆ ಈ ಕಾಯಿನ್ ಟೈಪು. ನೀವು ತುಂಬಾ ಪಾರ್ಕ್ಗಳಲ್ಲಿ ನೋಡಿದ್ರೆ ನಿಮಗೆ ಇದೆಲ್ಲ ಜಾಸ್ತಿ ಇದೆ ಕಾಣೋದು. ನಿಮಗೆ ವೆಟ್ರಿಫೈಡ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ಸರ್ ಮೆಟೀರಿಯಲ್ ಯೂಸ್ ಮಾಡೋದು? ಮೆಟೀರಿಯಲ್ ವೆಟ್ರಿಫೈಡ್ ಆದರೆ ದಪ್ಪ ಕಡಿಮೆ. ನಿಮಗೆ ರಫ್ ಯೂಸ್ಗೆ ವೆಟ್ರಿಫೈಡ್ ಯೂಸ್ ಆಗಲ್ಲ. ರಫ್ ಯೂಸ್ ಬೇಕು, ದೊಡ್ಡ ದೊಡ್ಡ ಗಾಡಿಗಳು ಓಡಾಡುತ್ತೆ ಅನ್ನೋದಾದ್ರೆ ಸಿಮೆಂಟ್ ಟೈಲ್ಸು ಬೆಸ್ಟ್ ನಿಮಗೆ. ಇದೇ ಬೆಸ್ಟ್? ಹೌದು ಸರ್. ಓಕೆ. ಏನು ರೇಟ್ ಅಂದ್ರಿ ಸರ್ ಇದು? ಇದು ಅಡಿ ಲೆಕ್ಕ ಸರ್, 34 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. 34 ಅಂತ? ಹೌದು ಸರ್. ನೆಕ್ಸ್ಟ್ ನೋಡೋಣ ಸರ್, ಬನ್ನಿ. ನೋಡಿ ಈ ಥರ ಪೇವರ್ಸ್ ಸಿಗುತ್ತೆ. ಈ ಪೆಟ್ರೋಲ್ ಬಂಕಲ್ಲೆಲ್ಲ ನೋಡಿರ್ತೀರಾ ನೀವು, ಪೇವರ್ಸ್
ಹೌದು ಸರ್. ಇದೆಲ್ಲ ಪೇವರ್ಸು, ಪೆಟ್ರೋಲ್ ಬಂಕು ಮತ್ತು ಫುಟ್ಪಾತು ಅಲ್ಲೆಲ್ಲ ಹಾಕ್ತಾರೆ ಇದನ್ನು. ಏನು ರೇಟ್ ಆಗುತ್ತೆ ಸರ್ ಅದು? ಸರ್ ಅದೆಲ್ಲ ಸ್ಕ್ವೇರ್ ಫೀಟು ನಿಮಗೆ 42 ರೂಪಾಯಿ ಆಗುತ್ತೆ. 42 ರೂಪಾಯಿ, 42 ರುಪೀಸ್. ಓಕೆ. ಅಂದರೆ ಒಂದು ಸ್ಕ್ವೇರ್ ಫೀಟ್ ಅಂದರೆ 2 ಪೀಸ್ ಬರುತ್ತಲ್ಲ ಸರ್? 2.25 ಪೀಸ್ ಬರುತ್ತೆ ಸರ್ ಅದು. ಓಕೆ. ಹಾಗೆ ಇದೆಲ್ಲ ಸರ್? ಸರ್ ಅದು ಅಷ್ಟೇ ಪಾರ್ಕಿಂಗ್ ಟೈಲ್ಸೇ, ಅದರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಇದಾವೆ ನೋಡಿ. ಓಕೆ. ಇದೆಲ್ಲ ಅದೇ ತರ, ಅದೇ ಸೇಮ್ ಕಾನ್ಸೆಪ್ಟ್ ಸರ್. ಇದೆಲ್ಲ ಇದು ಕೂಡ ಸೇಮ್ ಜಾಲಿ ಅಲ್ವಾ? ಜಾಲಿಗಳು ನೋಡಿ ಸರ್, 4 ಸೇರಿಸಿದ್ರೆ ಯಾವ ತರ ಕಾಣುತ್ತೆ ಅಂದ್ರೆ ನಿಮ್ಗೆ ಈ ತರ ಡಿಸೈನ್ ಮಾಡಿ ಇಟ್ಟಿದೀವಿ. ಓಕೆ. ಈ ಬ್ರಿಕ್ಸ್ ಅಲ್ಲೇ ಬೇಕಾದ್ರೆ ವೆಯ್ಟ್ಲೆಸ್ ಬ್ರಿಕ್ಸ್ ಅಂತಾನೂ ಬರುತ್ತಿವೆಲ್ಲ. ವೆಯ್ಟ್ಲೆಸ್ ಸರ್? ಹೌದು ಸರ್. ಅದು ಏನು ಡಿಫರೆನ್ಸ್ ಸರ್ ಅದಕ್ಕೂ ಇದಕ್ಕೂ? ನಾರ್ಮಲ್ ಇಟ್ಟಿಗೆ ಅಂದ್ರೆ ನಿಮಗೊಂದು 2.5 kg ಆಗುತ್ತೆ. ಈ ಹೋಲ್ಸ್ ಇರೋದ್ರಿಂದ ನಿಮಗೆ ಹೋಲ್ಸ್ ತೆಗ್ದಿರೋದು ನಿಮಗೆ ವೆಯ್ಟ್ ಕಡಿಮೆ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ 1 kg ಕಡಿಮೆ ಆಗುತ್ತೆ ಒಂದು ಇಟ್ಟಿಗೆಗೆ. ಇದು 1 kg ಕಡಿಮೆ ಹಾಕಿದ್ರೆ ಸುಮಾರು 1000 ಇಟ್ಟಿಗೆ ಹಾಕಿದ್ವಿ ಅಂದ್ರೆ 1000 kg ಕಡಿಮೆ ಆಯ್ತು. ನೀವು ಬಿಲ್ಡಿಂಗ್ ಮನೆ ಮೇಲ್ ರೂಮ್ ಕಟ್ಟಬೇಕು, ವೆಯ್ಟ್ ಹಾಕಂಗಿಲ್ಲ, ಅವಾಗ ಇಂಥ ಇಟ್ಟಿಗೆಗಳಿಗೆ ನೀವು ಹೋಗ್ಬೋದು. ಸೂಪರ್ ಸರ್. ಇದೆಲ್ಲ ಸೇಮ್ ಪ್ರೈಸ್ ಸರ್? ಪ್ರೈಸ್ ಸರ್, ಇದೆಲ್ಲ ಸೇಮ್ ಪ್ರೈಸ್. ಇದು ಬಿಟ್ರೆ ನೋಡಿ ಇದರಲ್ಲೂ ಸ್ವಲ್ಪ ಡಿಸೈನ್ಸ್ಗಳಿದಾವೆ. ಓಕೆ. ನೋಡಿ ಸ್ನೇಹಿತರೆ, ಹಾಗೆ ಆವಾಗಲೇ ತೋರಿಸಿದ್ವಲ್ಲ ಪಾರ್ಕಿಂಗ್ ಟೈಲ್ಸ್, ಅದರಲ್ಲಿ ಇನ್ನೂ ಬೇರೆ ಡಿಸೈನ್ಸ್ ಎಲ್ಲ ಇದೆ, ನೋಡ್ತಾ ಇದ್ದೀರಾ ಸರ್. ಇದು ಯಾವ ತರ ಸರ್? ಇದ್ರ ಮಧ್ಯೆ ಏನು ಸಿಮೆಂಟ್ ಫಿಲ್ ಮಾಡೋದ ಅಥವಾ ಏನು ಇದಕ್ಕೂ ಎಕ್ಸ್ಟ್ರಾ ಟೈಲ್ಸ್ ಬರುತ್ತಾ? ಬ್ಲಾಕ್ ಪೀಸ್ ಬರುತ್ತೆ ಸರ್ ಸೆಂಟ್ರಲ್ ಬ್ಲಾಕ್ ಪೀಸ್ ಬರುತ್ತೆ. ಬ್ಲಾಕ್ ಪೀಸ್? ಹೌದು ಸರ್, ಅದೊಂದು ಡಿಸೈನ್. ಅದು ಇನ್ಕ್ಲೂಡ್ ಆಗಿ ಪ್ರೈಸ್ ಹೇಳ್ತಾ ಇದ್ರೆ? ಹೌದು ಸರ್, ಇನ್ಕ್ಲೂಸಿವ್. ನಾವು ಏನೇ ಕೊಟ್ಟರು ಅಡಿ ಲೆಕ್ಕ. ಓಕೆ. ನೀವು 100 ಅಡಿ ಅಂದ್ರೆ ನಾವು 100 ಅಡಿಗೆ ಮಾತ್ರ ದುಡ್ಡು ಇಸ್ಕೊತೀವಿ ಅದಕ್ಕೆ. ಹಾಗೆ ನೆಕ್ಸ್ಟ್ ಸರ್ ಇದು ಬಿಟ್ರೆ ಇದು ನೋಡಿ ಸರ್, ಇದೆಲ್ಲ ಮೋನಿಯರ್ ಟೈಲ್ಸ್ ಅಂತ. ಇದು ಮೋನಿಯರ್ ಟೈಲ್ಸ್ ಬಂದು ನಿಮಗೆ ನಾನು ಆಗ್ಲೇ ಹೇಳಿದ್ನಲ್ಲ ಫ್ಯಾಬ್ರಿಕೇಶನ್ ವರ್ಕ್ ಅಂತ, ಅದನ್ನ ನೀವು ಸಿಮೆಂಟ್ ಅಲ್ಲಿ ಯೂಸ್ ಮಾಡಿರ್ತಾರೆ ಇದನ್ನ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಬಿಸಿ ಜಾಸ್ತಿ ಇದು ಸಿಮೆಂಟ್ ಅಲ್ಲಿ ಮಾಡಿರೋದ್ರಿಂದ. ಬಟ್ ಕಲರ್ಸ್ ಬರುತ್ತೆ ನಿಮಗೆ. ಈಗ ನನಗೆ ಕಲರ್ ಆಪ್ಷನ್ಸ್ ಬೇಕು ಅನ್ನೋರು ಈ ತರ ಪ್ರಾಡಕ್ಟ್ಸ್ ಹೋಗ್ಬೋದು ನೀವು. ಕಂಪೇರ್ ಟು ಅಂಚು ಇದು ಹೀಟ್ ಅಂತ ಹೀಟ್ ಜಾಸ್ತಿ, ಬಟ್ ಕಲರ್ಫುಲ್. ಲುಕ್ ವೈಸ್ ಇದು ಚೆನ್ನಾಗಿ ಬರುತ್ತೆ, ಬಟ್ ಬಿಸಿ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಒಂದೊಂದು ಪೀಸು ನಿಮ್ಗೆ 5 kg ಇರುತ್ತೆ. ಕಂಪ್ಲೀಟ್ ಸಿಮೆಂಟ್ ಅಲ್ಲೇ ಮಾಡಿರುವಂಥದ್ದು ಇದು. ನೋಡ್ತಾ ಇದ್ರೆ ಸ್ನೇಹಿತರೆ, ಬ್ಯಾಕ್ ಸೈಡ್ ನೋಡಿ ಸಿಮೆಂಟ್ ಫಿನಿಶಿಂಗ್. ಇದು ಮೋನಿಯರ್ ಟೈಲ್ಸ್. ಮೋನಿಯರ್ ಬ್ರ್ಯಾಂಡ್ ಸರ್? ಹೌದು ಸರ್, ಮೋನಿಯರ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದು. ಓಕೆ. ಇದು ಪೇಂಟ್ ಮಾಡಿದಾರಲ್ವಾ? ಪೇಂಟ್ ಮಾಡಿದ್ದಾರೆ ಸರ್, ಕೋಟಿಂಗ್ ಬರುತ್ತೆ. ಓಕೆ. ಇದಕ್ಕೆ ಯಾವುದೇ ತರದ ಸಿಮೆಂಟ್ ವರ್ಕ್ ಇಲ್ಲ, ಏನಿಲ್ಲ ಸರ್, ಕಂಬಿ ವರ್ಕ್. ಫ್ಯಾಬ್ರಿಕೇಶನ್ ಮಾಡೋದು, ಫ್ಯಾಬ್ರಿಕೇಶನ್ ಮೇಲೆ ಇದು ಇಡೋದು ಅಷ್ಟೇ. ಇದು ಇದರಲ್ಲಿ ಸುಮಾರು ಎಷ್ಟು ಕಲರ್ಸ್ ಸಿಗುತ್ತೆ ಸರ್? ಸರ್ ಇದರಲ್ಲಿ ಆಲ್ಮೋಸ್ಟ್ ಒಂದು 20 ಕಲರ್ಸ್ ಬರುತ್ತೆ ಸರ್. 20 ಕಲರ್ಸ್? 20 ಕಲರ್ಸ್. ಆಮೇಲೆ ರೇಟ್ ಇದು ಯಾವುದು ಫಿಕ್ಸ್ ಇಲ್ಲ. ಕಲರ್ಸ್ ಯಾವ ಥರ ಹೋಗುತ್ತೆ ರೇಟ್ ಆ ಥರ ಡಿಫ್ರೆನ್ಸ್ ಬಂತಾ ಹೋಗುತ್ತೆ. ಪ್ರೈಸ್ ಸರ್? ಸರ್ ಪ್ರೈಸು ರೆಡ್ ಕಲರ್ ಸ್ಟಾರ್ಟಿಂಗು 55 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 55 ರೂಪಾಯಿಂದ ಸ್ಟಾರ್ಟ್ ಆದರೆ ನಿಮಗೆ ಹೈಯೆಸ್ಟ್ ಅಂದರೆ ನೋಡಿ ಈ ಥರ ಬರುತ್ತೆ. ಡಬಲ್ ಕಲರ್ ಅಂತೀವಿ ನಾವು, ಗ್ರೇಡಿಯಂಟ್. ಬ್ಲ್ಯಾಕ್ ಡ್ಯೂಯಲ್ ಕಲರ್, ಬ್ಲೂನು ಮತ್ತು ಬ್ಲ್ಯಾಕು ಮಿಕ್ಸ್ ಇರುತ್ತೆ. ಈ ಥರ ಮಿಕ್ಸ್ ಕಲರ್ಸ್ ಬಂದು ಆಲ್ಮೋಸ್ಟ್ 90 ರೂಪೀಸ್ ತನಕ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಡಬಲ್ ರೇಟ್ ಕಲರ್ಗೆ ಸರ್. ಹೌದು, ನೀವು ಕಲರ್ ಕೊಟ್ಟಂಗೆ ದುಡ್ಡು ಕೊಡ್ಬೇಕು ಆ ಥರ. ಬೇಸಿಕ್ ಅಂದರೆ ರೆಡ್ ಇದೆ. ಇಮಿಡಿಯೇಟ್ ಸ್ಟಾಕ್ ಸಿಗುತ್ತಾ ಸರ್ ಇದು? ಸರ್ ಇದರಲ್ಲಿ ನಾವು 2000 ಅಡಿ ತನಕ ರೆಡಿ ಸ್ಟಾಕ್ ಇಟ್ಟಿರ್ತೀವಿ. 2000 ಅಡಿ ಮೇಲ್ ಬೇಕು ಅಂದರೆ 4 to 5 ಡೇಸ್ ಟೈಮ್ ಕೊಡ್ಬೇಕು. ಪೀಸ್ ಲೆಕ್ಕನ ಸ್ಕ್ವೇರ್ ಫೀಟ್? ಸ್ಕ್ವೇರ್ ಫೀಟ್ ಸರ್ ಇದೆಲ್ಲ. ಓಕೆ. ಒಂದು ಅಂಚು 1 ಸ್ಕ್ವೇರ್ ಫೀಟಾ? ಇಲ್ಲ, ನಿಮಗೆ 16 ಇಂಚ್ ಉದ್ದ ಬರುತ್ತೆ, 12 ಇಂಚಸ್ ವಿಡ್ತ್ ಬರುತ್ತೆ. ಓಕೆ. ಸೊ ಆಲ್ಮೋಸ್ಟ್ 1 ಅಡಿ 1 ಪೀಸ್ ಬೇಕಾಗುತ್ತೆ ಆಲ್ಮೋಸ್ಟ್ ಆವ್ರೇಜ್ ತೊಗೊಂಡಾಗ ನಾವು. ನೋಡಿ ಸರ್, ನೆಕ್ಸ್ಟ್ ಈ ತರ ಪೋರೋಥರ್ಮ್ ಬ್ಲಾಕ್ಸ್ ಅಂತೀವಿ ನಾವು. ಪೋರೋಥರ್ಮ್ ಬ್ಲಾಕ್ಸ್. ನೀವು ನಾರ್ಮಲ್ ಹಾಲೋ ಬ್ಲಾಕ್ಸ್ ಗೊತ್ತಲ್ಲ ನಿಮಗೆ, ಸಿಮೆಂಟ್ ಅಲ್ಲಿ ಮಾಡಿರ್ತಾರಲ್ಲ, ಅದೇ ಸೈಜ್ ಅಲ್ಲಿ ನಿಮಗೆ ಹೋಲ್ಸ್ ಇರುತ್ತೆ. ಇದು ಮಣ್ಣಲ್ಲಿ ಮಾಡಿರೋದು ಸರ್ ಇದು ಬ್ಲಾಕ್ಸ್. ಮೇನ್ ನಿಮಗೆ ಈ ಹೋಲ್ಸ್ ಇದೆಯಲ್ಲ, ಈ ಹೋಲ್ಸ್ ಮಾಡಿರೋದು ನಿಮಗೆ ಹೀಟ್ ರೆಸಿಸ್ಟೆನ್ಸ್ ಇರಲಿ ಅಂತ, ಬಿಸಿ ತಡೆಯುತ್ತೆ, ಮತ್ತೆ ವೆಯ್ಟ್ ಕೂಡ ಕಡಿಮೆ ಇದೆ ನಿಮಗೆ. ಓಕೆ. ಆಮೇಲೆ ಮೇನ್ ಪರ್ಪಸ್ ಇನ್ನೊಂದು ಏನಂದ್ರೆ ಇದಕ್ಕೆ ಪ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ. ಪ್ಲಾಸ್ಟಿಂಗ್ ಇಲ್ಲ, ಇನ್ಸೈಡ್ ಔಟ್ಸೈಡ್ ನೀವು ಅದೇ ತರ ಪಾಯಿಂಟಿಂಗ್ ಮಾಡಿ ಬಿಡ್ಬೋದು. ಪ್ಲಾಸ್ಟಿಂಗ್ ಬೇಕಾಗಲ್ಲ ಇದಕ್ಕೆ. ಓಕೆ. ಸೈಜಸ್ ಏನು ಬರುತ್ತೆ ಸರ್? ಸೈಜ್ ಅಲ್ಲಿ ನಿಮ್ಗೆ ನಾರ್ಮಲ್ 16 ಇಂಚ್ ಉದ್ದ ಬರುತ್ತೆ, 8 ಇಂಚು ಹೈಟ್ ಬರುತ್ತೆ. ನಿಮಗೆ ವಾಲ್ ಥಿಕ್ನೆಸ್ ಕಡಿಮೆ ಬೇಕು ಅಂದ್ರೆ 4 ಇಂಚಸ್ಗೆ ಹೋಗಿ, ದಪ್ಪ ಬೇಕು ಅಂದ್ರೆ 6 ಇಂಚಸ್ಗೆ ಹೋಗಿ ಸರ್. ಇದರಲ್ಲಿ ಇದೆಲ್ಲ ಮನೆ ಒಳಗಡೆ ಏನು ರೂಮು ಆ ಥರ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಫ್ಲಾಟ್ಸ್ ಕೂಡ ಇದರಲ್ಲಿ ಕಟ್ತಾ ಇದೀವಿ ನಾವು ಇವಾಗ. ಮೇನ್ ಪಿಲ್ಲರ್ ಫ್ಲಾಟ್ಸ್ ಕೂಡ ಇದರಲ್ಲೇ ಮಾಡ್ತಾ ಇದೀವಿ ನಾವು. ಸರ್ ತಡೆಯುತ್ತಾ ಸರ್ ಅದು? 100% ತಡೆಯುತ್ತೆ ಸರ್. ನೀವು ಎಷ್ಟು ನೀವು ಬೇಕಾದ್ರೆ ನಾನು ಒಂದು ಫ್ಲಾಟಿಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಆಲ್ಮೋಸ್ಟ್ 20 ಫ್ಲೋರ್ಸ್ ಕಟ್ಟಿದ್ದಾರೆ ಇದರಲ್ಲಿ, ಇದೇ ಬ್ಲಾಕ್ಸ್ ಅಲ್ಲಿ. ವೀನರ್ ಬರ್ಗರ್ ಅಂತ ಇದು ಕಂಪನಿ, ನಾವು UK ಬೇಸ್ಡ್ ಕಂಪನಿ ಇದು. ವೀನರ್ ಬರ್ಗರ್ ಅಂತ ಬ್ಲಾಕ್ಸ್. ಇದು 4 ಇಂಚಸ್ ಬರುತ್ತೆ. ನಾವೇನು ಎಲ್ಲ ಇದೇ ತರ ಬರೋಂಥದ್ದನ್ನ ನಂಬಬಹುದಾ ಅಥವಾ ಈ ಬ್ರ್ಯಾಂಡ್ ಅಷ್ಟೇ ನಾವು ಬಿಲೀವ್ ಮಾಡ್ಬೋದಾ ಸರ್? ಬ್ರ್ಯಾಂಡ್ ನ ಬಿಲೀವ್ ಮಾಡಬೇಕು, ಈ ಬ್ರ್ಯಾಂಡ್ ನ ಕಾನ್ಸೆಪ್ಟ್ ಅಲ್ಲಿ. ಯಾಕೆಂದ್ರೆ ಪ್ಲಾಸ್ಟಿಂಗ್ ಮಾಡ್ದಿರಾ ನಿಮಗೆ ಗಟ್ಟಿ ಇರಬೇಕು ಮತ್ತೆ ಒಡಿಬಾರ್ದು ಅಂದ್ರೆ ವೀನರ್ ಬರ್ಗರ್ ಬೆಸ್ಟ್ ಪ್ರಾಡಕ್ಟ್ ನಿಮಗೆ. ಲೋಕಲ್ ಪ್ರಾಡಕ್ಟ್ಸ್ ಕೂಡ ಇದೆ,
ಬಟ್ ನಾವು ಸಜೆಸ್ಟ್ ಮಾಡೋದು ವೀನರ್ ಬರ್ಗರ್ UK ಬೇಸ್ಡ್ ಕಂಪನಿ. 20 ಫ್ಲೋರ್ ಕಟ್ಟಿದ್ದಾರೆ ಸರ್. ಹೌದು ಸರ್, ಫ್ಲಾಟ್ಸ್ ಇದ್ರಲ್ಲಿ ಕಟ್ಟ ಸರ್. ಅದು ನೀವು ತೋರಿಸ್ಲೇಬೇಕು ನಮಗೆ 100% ತೋರಿಸ್ತೀವಿ. ಯಾಕಂದ್ರೆ ಕಸ್ಟಮರ್ಸ್ 99% ನಾನ್ ನೋಡಿರೋ ತರ ಇದ್ರಲ್ಲಿ ಯಾರು ಕನ್ಸ್ಟ್ರಕ್ಷನ್ ಮಾಡಲ್ಲ. ಮೈನ್ ಗೋಡೆ ಏನ್ ಕಟ್ತಾರೋ ಮನೆಗೆ, ಸೊ ನೀವು 20 ಫ್ಲೋರ್ ಕಟ್ಟಿದೀವಿ ಅಂತಂದು ಹೇಳ್ತಾ ಇದ್ದೀರಾ. ಸೊ ಅದನ್ನ ನೋಡೋಣ ಸ್ನೇಹಿತರೆ, ಆದಷ್ಟು ಬೇಗ ಅದನ್ನು ನಿಮಗೆ ತೋರಿಸ್ತೀವಿ. ಸೊ ಇದು ರೇಟ್ ಏನಾಗುತ್ತೆ ಸರ್? ಸರ್ ಇದರಲ್ಲಿ 4 ಇಂಚ್ ಅಂತ ಹೇಳಿದ್ನಲ್ಲ, ಇದಾದ್ರೆ ನಿಮಗೆ 55 ರುಪೀಸ್ ಆಗುತ್ತೆ ಒಂದು ಬ್ಲಾಕ್. ಓಕೆ, 55 ರುಪೀಸ್. ಹೌದು ಸರ್. ಇದು ಸರ್, ಇದು 6 ಇಂಚ್ ಬರುತ್ತೆ. 6 ಇಂಚ್ ಬಂದು 68 ರೂಪಾಯಿ ಆಗುತ್ತೆ ಒಂದು ಬ್ಲಾಕ್. ಬಟ್ ಎಲ್ಲಿ ನಿಮಗೆ ದುಡ್ಡು ಸೇವ್ ಆಗುತ್ತೆ ಅಂದ್ರೆ ಪ್ಲಾಸ್ಟಿಂಗ್ ಮಾಡದೇ ಇರೋದ್ರಿಂದ ದುಡ್ಡು ಸೇವ್ ಆಗುತ್ತೆ ನಿಮಗೆ. ಸಿಮೆಂಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಾರ್ಮಲ್ ಬ್ಲಾಕ್ಸ್ಗೆ ಹೋದ್ರೆ 35 ರೂಪಾಯಿ ಸಿಗುತ್ತೆ ಇದೇ ಸೈಜ್. ನಾರ್ಮಲ್ ನೀವು ಸಿಮೆಂಟ್ ಹಾಲೋ ಬ್ಲಾಕ್ಸ್ಗೆ ಹೋದ್ರೆ ಇದು ನಿಮಗೆ ಆಲ್ಮೋಸ್ಟ್ 1 to ಡಬಲ್ ಆಗುತ್ತೆ. ಬಟ್ ಬಿಸಿ ತಡೆಯುತ್ತೆ, ಅದಾದ್ಮೇಲೆ ವೆಯ್ಟ್ ಇರಲ್ಲ. ಅದು ಅಡ್ವಾಂಟೇಜ್ ಇದರಲ್ಲಿ. ಹೊರಗಡೆ ತಗೊಂಡಾಗ ರೇಟ್ ಕಡಿಮೆ ಕೊಡ್ಬೋದು ಸರ್. ಈ ಬ್ರ್ಯಾಂಡ್ ಸಿಗೋ ಚಾನ್ಸಸ್ ಇಲ್ವಲ್ಲ? ಹೌದು, 100%. ನಿಮಗೆ ಆಚೆ ಹೋದ್ರೆ ನಿಮ್ಗೆ 50 ರೂಪಾಯಿಗೂ ಸಿಗುತ್ತೆ. ಬಟ್ ನಿಮಗೆ ಇಷ್ಟು ಗಟ್ಟಿ ಮತ್ತೆ ನಿಮಗೆ ಟ್ರಸ್ಟೆಡ್ ಮತ್ತೆ ಟೆಸ್ಟೆಡ್ ಅಂತಾರಲ್ಲ, ಅದು ವೀನರ್ ಬರ್ಗರ್. ಇನ್ನು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ನೋಡ್ಲೇಬೇಕು ಸರ್. 100% ಸರ್. ಇದರಲ್ಲಿ ನೀವು ಮೇಲೆ ಇವಾಗ ನಮ್ಮ ಬಿಲ್ಡಿಂಗ್ ಇರುತ್ತೆ, ಆಲ್ರೆಡಿ ಫಸ್ಟ್ ಫ್ಲೋರ್ ಕಟ್ಬಿಟ್ಟಿದೀವಿ, ಮೇಲೆ ಒಂದು ರೂಮ್ ಹಾಕೋಬೇಕು. ಬಟ್ ವೆಯ್ಟ್ ಬಿಡಬಾರ್ದು. ಅವಾಗ ಏನು ಮಾಡ್ತೀರಾ ಅಂದ್ರೆ ಈ ತರ ತುಂಬಾ ಮಾಡ್ಕೋತಾರೆ. ಈ ತರ ಒಂದೇ ಒಂದು ಸ್ಮಾಲ್ ರೂಮ್ ಇರಲಿ, ಏನೋ ಒಂದು ಸ್ಟೋರೇಜ್ ರೂಮು, ಏನೋ ಒಂದು ಕಾನ್ಸೆಪ್ಟ್ ಮಾಡಿದಾಗ ಈ ತರ ಆರಾಮಾಗಿ ಮಾಡ್ಕೋಬಹುದು. ಏನು ಸೂಪರ್ ಸರ್, ಇದು ನನಗೆ ಇಷ್ಟ ಆಯ್ತು. 100%. ಹಾಗೆ ನೆಕ್ಸ್ಟ್ ಏನು ನೋಡ್ಬೋದು ಸರ್? ನೆಕ್ಸ್ಟ್ ನಿಮಗೆ ನೋಡಿ ಜಾಲಿ ಅಂತ ಹೇಳಿದ್ನಲ್ಲ, ನೋಡಿ ಈ ತರ ಬರುತ್ತೆ. ಇದೆಲ್ಲ ಇಂಪೋರ್ಟೆಡ್ ಫ್ರಮ್ ವಿಯೆಟ್ನಾಂ. ಇದಲ್ದೇ ನೀವು ಗೋಡನ್ ಬೇರೆ ಇದೆಯಾ ಸರ್ ನಿಮ್ದು? ಸರ್ ನಮ್ದು ಗೋಡನ್ ಇನ್ನೊಂದು ಕಡೆ ಬೇರೆ ಇದೆ. ಜಸ್ಟ್ ಫಾರ್ ಡಿಸ್ಪ್ಲೇ ನೀವು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಸ್ವಲ್ಪ ಸ್ಟಾಕ್ ಕೂಡ ಸಿಗುತ್ತೆ. ಸ್ವಲ್ಪ ಸ್ಟಾಕ್ ಎಮರ್ಜೆನ್ಸಿ ಅಂದಾಗ ನಿಮ್ಗೆ ಆಲ್ಮೋಸ್ಟ್ ನಾವು 2000 ಯಾವುದೇ ಪ್ರಾಡಕ್ಟ್ ಆಗಲಿ 2000 ಅಂತೂ ನಮ್ಮ ಹತ್ರ ಮಿನಿಮಮ್ ಇದ್ದೇ. ಮಿನಿಮಮ್ 2000 ಕ್ವಾಂಟಿಟಿ. 100%. ಓಕೆ, ಇದು ಆಲ್ರೆಡಿ ರೇಟ್ ಹೇಳಿದ್ರಿ? ರೇಟ್ ಅದೆಲ್ಲ ಬಾಕ್ಸಲ್ಲಿ ಪ್ಯಾಕಿಂಗ್ ಬರುತ್ತೆ, ವಿಯೆಟ್ನಾಮಿಂದನೇ ಶಿಪ್ಮೆಂಟ್ ಆಗೋದು ಅದೆಲ್ಲ. ಅದು ಬಿಟ್ಟರೆ ನಿಮಗೆ ಇನ್ನೊಂದು ಬ್ಲಾಕ್ಸ್ ತೋರಿಸ್ತೀನಿ ಬನ್ನಿ, ಅದು ವೆಯ್ಟ್ಲೆಸ್ ಬ್ಲಾಕ್ಸ್. ಯಾವುದು ಸರ್? ನೋಡಿ ಸರ್, ಇದು ಇನ್ನೊಂದು ತರ ಮೆಟೀರಿಯಲ್, ಫ್ಲೈ ಆಶ್ ಅಂತ ಕರಿತೀವಿ ನಾವು. ಇದೊಂದು ಎತ್ ನೋಡಿ ಸರ್, ಎಷ್ಟಿರ್ಬೋದು ವೆಯ್ಟ್ ನಿಮ್ ಪ್ರಕಾರ? ಈ ಸೈಜ್ ಇರೋದ್ನೇ ನನ್ನ ಕೈಲಿ ಎತ್ತಕ್ಕಾಗಲ್ಲ, ಇಷ್ಟು ದೊಡ್ಡದು ಎತ್ತಕ್ಕಾಗುತ್ತೆ? ಒಂದು ಎತ್ ನೋಡಿ ಸರ್, ನಿಮಗೆ ಗೊತ್ತಾಗುತ್ತೆ ವೆಯ್ಟ್. ಒಂದೇ ಒಂದು ಲಿಫ್ಟ್ ಮಾಡಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಮಾಡಿ. ತುಂಬಾ ಲೈಟ್ ವೆಯ್ಟ್. ಇದನ್ನ ನಾವು ಫ್ಲೈ ಆಶ್ ಅಲ್ಲಿ ಮಾಡ್ತೀವಿ ಸರ್. ಜಸ್ಟ್ ಏನೋ ಒಂದು kg ಯಾವ್ದೋ ಒಂದು ಅಕ್ಕಿ ಚೀಲ ತಗೊಂಡು ಹೋಗ್ತಾ ಇದೀನಿ. 7 kg ಬರುತ್ತೆ. ಇದು ನಾರ್ಮಲ್ ಸಿಮೆಂಟ್ ಬ್ಲಾಕ್ಸ್ ಬರುತ್ತಲ್ಲ, ಸಿಮೆಂಟ್ ಬ್ಲಾಕ್ಸ್ ಗಿನ್ನ ಸಿಮೆಂಟ್ ಬ್ಲಾಕ್ಸ್ ಆದ್ರೆ ನಿಮಗೆ ಇಷ್ಟು ಬರುತ್ತೆ, 16 ಇಂಚಸ್. ಇದು 24 ಇಂಚಸ್ ಬರುತ್ತೆ. 24 ಇಂಚಸ್ ಲೆಂತ್ ಬರುತ್ತೆ, 8 ಇಂಚಸ್ ಬಿಡ್ತು, ದಪ್ಪ ಒಂದು 6 ಇಂಚಸ್ ಬರುತ್ತೆ ಸರ್. ಇದು ಇಷ್ಟು ವೆಯ್ಟ್ಲೆಸ್ ಇದೆ, ಸ್ಟ್ರೆಂತ್ ತಡೆಯುತ್ತೆ ಸರ್? 100% ಸರ್. ನಾರ್ಮಲ್ ಬ್ಲಾಕ್ಸ್ ಯಾವ ತರ ಕಟ್ತೀರಾ ಅದೇ ತರ ಕಟ್ಬೋದು. ಕೆಲಸ ಸುಲಭ ನಿಮಗೆ ಇದರಲ್ಲಿ. ಕೆಲಸ ಸುಲಭ? ಹೌದು, ಬೇಗ ಮುಗಿಯುತ್ತೆ ಕೆಲಸ. ವೆಯ್ಟ್ಲೆಸ್ ಸರ್. ಇದು ಮೆಗಾಲೈಟ್ ಅಂತ ಬರುತ್ತೆ. ಆಮೇಲೆ ನಿಮ್ಗೆ ISI ಮಾರ್ಕ್ ಕೂಡ ಇದೆ ಇದರಲ್ಲಿ. ಓಕೆ, ಮೆಗಾಲೈಟ್. ಓಕೆ, ಕಂಪನೀಸ್ ತುಂಬಾ ಇದೆ. ಈ ಕಂಪನಿ ಚೆನ್ನಾಗಿದೆ. ಆಮೇಲೆ ISI ಮಾರ್ಕ್ ಇರುತ್ತೆ ನಿಮಗೆ. ಸರ್ ಇದು ಸಿಮೆಂಟ್ ಯೂಸ್ ಮಾಡಿದಾರಾ ಇದಕ್ಕೆ? ಫ್ಲೈ ಆಶ್ ಅಂತ ಯೂಸ್ ಮಾಡ್ತೀವಿ ಸರ್. ಫ್ಲೈ ಆಶ್ ಮತ್ತೆ ಕೆಮಿಕಲ್ ಅದನ್ನ ಜಾಯಿಂಟಿಂಗ್ ನಾವು ಯೂಸ್ ಮಾಡ್ತೀವಿ. ಫ್ಲೈ ಆಶ್ ಯೂಸ್ ಮಾಡಿ ಈ ತರ ಲೈಟ್ ವೆಯ್ಟ್ ಪರ್ಪಸ್ಗೆ ನಾವು ಮಾಡಿರುವಂಥದ್ದು ಬ್ಲಾಕ್ಸ್. ಲೈಫ್ ಎಷ್ಟು ವರ್ಷ ಬರ್ಬೋದು ಸರ್ ಇದು? ಸರ್ ನೀವು 30-50 ವರ್ಷ ಆದ್ರೂ ಏನಾಗಲ್ಲ. ನಾರ್ಮಲ್ ಬ್ಲಾಕ್ಸ್ನ ಯಾವ ತರ ಟ್ರಸ್ಟ್ ಮಾಡ್ತೀರಾ ಸೇಮ್ ಅಷ್ಟೇನೆ ಇದು. ಒಂದು ಮನೆಗೆ ಹೇಳೋ ಪ್ರಕಾರ 60 ವರ್ಷ ಟೈಮ್ ಹೇಳ್ತಾ ಇದ್ದಾರೆ ಈಗಿನ ಜನರೇಷನ್. 60 ವರ್ಷ ಇದನ್ನ ಗ್ಯಾರಂಟಿ ಕೊಡ್ತೀರಲ್ವಾ? 100% ಇರುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ಇದನ್ನ ಇವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಒಂದು ತಲೆಮಾರು ಎಕ್ಸಾಂಪಲ್, ಇದ್ರ ಲೈಫ್ ಲಾಂಗ್ ಬಂದ್ಬಿಟ್ಟು ಒಂದು ತಲೆಮಾರಿಗಂತೂ ಯಾವುದೇ ಥರದ ಮೋಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಅಂತೂ ನಿಜ ನನಗೆ ಇದಂತೂ ಸಖತ್ ಆಶ್ಚರ್ಯ ಆಗೋಯ್ತು. ನೋಡಿ ಇದು ನೋಡಿದ್ರೆ ಎತ್ತಕ್ಕಾಗೋದಿಲ್ಲ ಅನ್ಸುತ್ತೆ, ಬಟ್ ಸಿಕ್ಕಾಬಟ್ಟೆ ವೆಯ್ಟ್ಲೆಸ್ ಇದೆ. ಸೂಪರ್ ಸರ್. ಇದು ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು 6 ಇಂಚಸ್ ಬರುತ್ತೆ, ಇದು 80 ರೂಪಾಯಿ ಆಗುತ್ತೆ ಸರ್. ಇದರಲ್ಲೇ 4 ಇಂಚಸ್ ಬರುತ್ತೆ, ಅದು 60 ರೂಪಾಯಿ ಆಗುತ್ತೆ. ಓಕೆ, 2 ಸೈಜ್ ಬರುತ್ತೆ ಸರ್ ಇದರಲ್ಲಿ. ಓಕೆ, ಇದೇನು ಪ್ರೈಸ್ ಆಗುತ್ತೆ? ಇದು 80 ರೂಪಾಯಿ. 80 ರೂಪಾಯಿ 6 ಇಂಚಸ್. ಹೌದು ಸರ್. ಓಕೆ, ಎಲ್ಲದು ಇದೇ ಬ್ರ್ಯಾಂಡಲ್ಲೇ ಸಿಗುತ್ತಾ? ಮೆಗಾಲೈಟ್ ಸರ್, ಮೆಗಾಲೈಟ್ ISI ಮಾರ್ಕು ಪ್ರತಿಯೊಂದು ಬ್ಲಾಕ್ಸ್ ಅಲ್ಲೂ ನಿಮ್ಗೆ ಇದ್ದೇ ಇರುತ್ತೆ. ನಿಮ್ಮ ಹತ್ರ ಇದೊಂದೇ ಬ್ರ್ಯಾಂಡ್ ಸಿಗೋದು ಇದರಲ್ಲಿ? ನಾವು ಮೆಗಾಲೈಟ್ ಡೀಲ್ ಮಾಡ್ತೀವಿ ಸರ್. ಇದು ಫಿನಿಶಿಂಗ್ ಚೆನ್ನಾಗಿದೆ, ಮತ್ತೆ ನಾವು ತುಂಬಾ ಇಯರ್ಸ್ ಇಂದ ಇದನ್ನ ಡೀಲ್ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ಪ್ರಿಫರ್ ಮಾಡ್ತೀವಿ. ಇದನ್ನ ಕ್ಯೂರಿಂಗ್ ಮಾಡ್ಬೇಕಾ? ಎಲ್ಲಾದು ಮಾಡಿರೋ ಕ್ಯೂರಿಂಗ್ ಮಾಡ್ಬೇಕು ಸರ್. ನಾರ್ಮಲ್ ಬ್ಲಾಕ್ಸ್ ನ ಯಾವ ತರ ಮಾಡ್ತೀರಾ ಸೇಮ್ ಇದನ್ನು ಅದೇ ತರಾನೇ ಟ್ರೀಟ್ ಮಾಡಬೇಕು. ಕ್ಯೂರಿಂಗ್ ಹೌದು. ಸೇಮ್ ವೆಯ್ಟ್ಲೆಸ್ ಅನ್ನೋದು ಬಿಟ್ರೆ, ವೆಯ್ಟ್ಲೆಸ್ ಕೆಲಸ ಸುಲಭ ಅನ್ನೋದು ಬಿಟ್ರೆ ಸೇಮ್ ನಾರ್ಮಲ್ ಬ್ಲಾಕ್ಸೇ ಲೆಕ್ಕ ಇದೆ ನಿಮಗೆ. ಓಕೆ,
ಸೂಪರ್ ಸರ್. ಇನ್ನು ಏನೇನ್ ಟೆಕ್ನಾಲಜಿ ಬರುತ್ತೋ ಇದಂತೂ ತುಂಬಾ ಆಶ್ಚರ್ಯ ಅನಿಸ್ತು. ಅದರಲ್ಲಿ 24 ಫ್ಲೋರ್ ಕಟ್ಟಿದೀವಿ ಅಂತ ಹೇಳಿದ್ರಿ. ಅದು ಲೈಟ್ ವೆಯ್ಟ್, ಇದು ಲೈಟ್ ವೆಯ್ಟ್. ಇವಾಗ ಬರೋ ಕಾನ್ಸೆಪ್ಟ್ಸ್ ಎಲ್ಲ ಲೈಟ್ ವೆಯ್ಟ್ ಕಾನ್ಸೆಪ್ಟ್ಸ್ ಅಲ್ಲೇ ಬರ್ತಾ ಇರೋದು ಸರ್. ಇವಾಗ ಹಳೆ ಟ್ರೆಂಡ್ ಎಲ್ಲ ಹೋಗ್ತಾ ಇದೆ, ಹೊಸ ಟ್ರೆಂಡ್ ತುಂಬಾ ಬಂದಿದೆ. ಇದ್ರಲ್ಲಿ ಜಾಸ್ತಿ ಲೀಡಿಂಗ್ ಅಲ್ಲಿ ಇರೋದು 6 ಇಂಚ್ ಅಥವಾ ಸರ್ ಅದು ನಿಮ್ಮ ಗೋಡೆ ತಕ್ಕಂಗೆ. ಇವಾಗ ನೀವು ರೂಮ್ ಕಟ್ಕೋಬೇಕು ಅಂದ್ರೆ 4 ಇಂಚ್ ದಪ್ಪ ಸಾಕಾಗುತ್ತೆ ಗೋಡೆ. ಇಲ್ಲ ನಾವು ಮೇನ್ ಹಾಲಿಗೆ ಅಲ್ಲೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದ್ರೆ 6 ಇಂಚ್ ಹೋಗ್ಬೇಕಾಗುತ್ತೆ. ಇದು ಕೂಡ ಮೇನ್ ಗೋಡೆ ಕಟ್ಬೋದು ಅಂತ ಹೇಳ್ತಾ ಇದ್ದೀವಿ. 6 ಇಂಚು ಸಾಕು ಸರ್. ಇಲ್ಲ 8 ಇಂಚ್ ಬೇಕಾದ್ರೆ 8 ಇಂಚು ಸಿಗುತ್ತೆ, 100 ರೂಪಾಯಿ ಆಗುತ್ತೆ ಅದು. 8 ಇಂಚ್ಗೆ 8 ಇಂಚ್ 60 ರೂಪಾಯಿ, 80 ರೂಪಾಯಿ, 100 ರೂಪಾಯಿ. ಹೌದು ಸರ್. 4 ಇಂಚು, 6 ಇಂಚು, 8 ಇಂಚು 100%. ಸೂಪರ್ ಸರ್. ನೆಕ್ಸ್ಟ್ ಯಾವ್ದಿದೆ ಸರ್? ನೆಕ್ಸ್ಟ್ ಬನ್ನಿ ಸರ್, ಈ ತರ ನೋಡಿ. ಇದನ್ನ ನಾವು ಚುರ್ಕಿ ಟೈಲ್ಸ್ ಅಂತ ಕರಿತೀವಿ. ಚುರ್ಕಿ ಟೈಲ್ಸ್. ಚುರ್ಕಿ ನೀವೀಗ ಮೇಲೆ ಟೆರೆಸ್ ಮೇಲೆ ಚುರ್ಕಿ ಹಾಕ್ತಾರಲ್ಲ, ಚುರ್ಕಿ ಹಾಕೋ ಟೈಮಲ್ಲಿ ಇದನ್ನ ಹಾಕ್ಬಿಟ್ಟು ಹಾಕಿದ್ರೆ ನಿಮಗೆ ನೋಡಿ ಮೇನ್ ಹೀಟ್ ಪ್ರೂಫ್, ವಾಟರ್ ಪ್ರೂಫ್ ಎರಡೂ ನಿಮ್ಗೆ ಇದರಲ್ಲೇ ಸಿಕ್ಬಿಡುತ್ತೆ. ಸೂಪರ್ ಸರ್. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ. ಇದು ಕೇರಳದು ಸೇಂಟ್ ಮೇರಿಸ್ ಸೆರಾಮಿಕ್ಸ್ ಅಂತ, ವೆದರ್ ಪ್ರೂಫ್ ಕ್ಲೇ ಟೈಲ್ಸ್ ಅಂತ ಕರಿತೀವಿ ನಾವು. ಚುರ್ಕಿ ಹಾಕೋ ಟೈಮಲ್ಲಿ ನೀವು ಈ ಥರ ನಾರ್ಮಲ್ ಆಗಿ ಹೆಂಗ್ ಚುರ್ಕಿ ಹಾಕ್ತಿರಲ್ಲ ನಾರ್ಮಲ್ ಆಗಿ, ಆ ಟೈಮಲ್ಲಿ ಇದನ್ನ ಚುರ್ಕಿ ಅಂದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಸರ್. ಸರ್ ಚುರ್ಕಿ ಅಂದ್ರೆ ಇವಾಗ ಮೇಲೆ ನಾವು ಬಿಲ್ಡಿಂಗ್ ಅಲ್ಲಿ ನೀವು ನಾರ್ಮಲ್ ಸಿಮೆಂಟ್ ಚುರ್ಕಿ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಮೇಲೆ ಮೋಲ್ಡ್ ಆದ್ಮೇಲೆ. ಅದನ್ನ ಹಾಕೋ ಬದಲು ಆ ಚುರ್ಕಿ ಆದ್ಮೇಲೆ ರಫ್ ಮಡ್ಡಿ ಮಾಡ್ಕೊಂಡು ಆ ಮಡ್ಡಿ ಮೇಲೆ ಈ ತರ ಫ್ಲಾಟ್ ಕ್ಲೇ ಟೈಲ್ಸ್ ಹಾಕಿದ್ರೆ ಫುಲ್ RCC ಫುಲ್ ನಿಮಗೆ ಕೆಳಗಡೆ ರೂಮು ಅಥವಾ ಏನಿರುತ್ತೆ ನಿಮ್ಮ ಫ್ಲೋರಲ್ಲಿ ಅದಕ್ಕೆ ಬಿಸಿ ತಡೆಯಲ್ಲ, ಬಿಸಿ ಬಿಡಲ್ಲ. ಇದು ಬಿಸಿ ತಡೆಯುತ್ತೆ, ಅದಾದ್ಮೇಲೆ ಲೀಕೇಜ್ ಬರಲ್ಲ. ಲೀಕೇಜ್ ಬರೋದಿಲ್ಲ. ಹೌದು. ಇವಾಗ ನಾರ್ಮಲ್ ನೀವು ಮೋಲ್ಡ್ ಹಾಕ್ಬಿಟ್ಟು ಬಿಟ್ಬಿಡ್ತೀರಾ, 4-5 ವರ್ಷ ಆದ್ಮೇಲೆ ಕ್ರ್ಯಾಕ್ಸ್ ಬರುತ್ತೆ ಬಿಸಿಗೆ. ಆ ಬಿಸಿಗೆ ತಡಿಬೇಕು ಅಂದ್ರೆ ಇದನ್ನ ಹಾಕ್ಬೇಕು. ಈ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಈ ಪೇಂಟ್ ಜೊತೆಗೆ RCCಗೆ ಈ ಪೇಂಟ್ ಮಾಡಿ ವಾಟರ್ ಪ್ರೂಫ್ ಇರುತ್ತೆ, ಏನು ಕ್ರಾಕ್ ಆಗಲ್ಲ ಅಂತ ಹೇಳ್ತಾರೆ. ನಾವು ಮನೆಗೆ ಹೊಡೆಯೋ ಪೇಂಟೇ ತುಂಬಾ ವರ್ಷ ಉಳಿಯಲ್ಲ. ಹೌದು. ಅದ್ರಲ್ಲಿ ಬಿಸಿಲಿಗೆ ಮಳೆಗೆ ಹೊಡೆಯೋ ಪೇಂಟ್ 100% ಇರಲ್ಲ ಸರ್. ಈ ತರ ನೀವು ನೋಡಿ, ಈ ತರ 12 mm ಥಿಕ್ನೆಸ್ ಇರುತ್ತೆ. ಈ ದಪ್ಪ ಹಾಕಿದ್ರೆ ನಿಮಗೆ ಇದೇನು ಹೋಗೋದಾಗ್ಲಿ ಏನೂ ಆಗಲ್ಲ. ನಾರ್ಮಲ್ ಮಣ್ಣೇನಿದೆ ಮಣ್ಣಷ್ಟೇ. ನೋಡಿ ಸ್ನೇಹಿತರೆ, ನೀವೇನಾದ್ರೂ ಮನೆ ಕಟ್ಟಿ ಮೇಲೆ RCCಲಿ ನೀವು ಅದನ್ನ ವಾಟರ್ ಪ್ರೂಫ್ ಅದನ್ನ ಹಾಕದೆ ಗಮ್ ಹಾಕದೆ ಅಂದ್ರೆ ಅದೆಲ್ಲ ನಮಗೆ ಒಂದು ಡೌಟ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ನೋಡಿ 12 mm ಥಿಕ್ನೆಸ್ ಇದೆ. ಇದನ್ನ RCC ಮೇಲೆ ಹಾಕ್ಬಿಟ್ರೆ ಅದೇಂಗೆ ಡೌಟ್ ಬರೋಕ್ಕೆ ಸಾಧ್ಯ? ಅಂಚು ಈ ಫಾರ್ ಎಕ್ಸಾಂಪಲ್ ನೀರು ಕುಡಿಯೋದಕ್ಕೆ ನಾವು ಮಡಿಕೆ ಯೂಸ್ ಮಾಡ್ತೀವಿ. ಮಡಿಕೆ ಅದರಿಂದ ಮಣ್ಣಿಂದ ಯೂಸ್ ಮಾಡಿದ್ದಾರೆ. ಇದು ಕೂಡ ಮಣ್ಣಿಂದ ಯೂಸ್ ಮಾಡಿರೋದ್ರಿಂದ ಒಂದು ಮನೆ ಕೂಲ್ ಆಗಿರೋದಕ್ಕೆ ಇದು ಕಾರಣ ಅಂತ ಹೇಳ್ಬೋದು. ನಿಜ ಅಲ್ವಾ ಸರ್? 100% ಸರ್. ಸೂಪರ್ ಸರ್. ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು ಪೀಸ್ ಲೆಕ್ಕ ಬರುತ್ತೆ. ಸೈಜ್ ಬಂದು 9x9. ಇದು 9x9 ಬರುತ್ತೆ. ಒಂದು ಪೀಸಿಗೆ ನಿಮಗೆ 15 ರೂಪಾಯಿ ಆಗುತ್ತೆ. 15 ರೂಪಾಯಿ ಒಂದು ಪೀಸಿಗೆ. ಏನನ್ನ ನೆಗೋಷಿಯಬಲ್ ಮಾಡ್ತೀರಾ ಕಸ್ಟಮರ್? 100% ಸರ್ ಮಾಡೋಣ. ನಮಗೆ ಕ್ವಾಂಟಿಟಿ ಜಾಸ್ತಿ ಆದರೆ, ನಾನು ಹೇಳಿದ್ನಲ್ಲ ಹೋಲ್ಸೇಲ್ ಪ್ರೈಸ್ ಇತ್ತು, ಕ್ವಾಂಟಿಟಿ ಜಾಸ್ತಿ ಆದರೆ ನಾವು 100% ಕಡಿಮೆ ಮಾಡ್ಕೊಡ್ತೀರಾ? ಹೌದು ಸರ್. ನೋಡಿ ಸ್ನೇಹಿತರೆ, ನೆಗೋಷಿಯಬಲ್ ಮಾಡಿಕೊಡ್ತಾರಂತೆ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಗೆ ಸ್ಪೆಷಲ್ ಡಿಸ್ಕೌಂಟು ಮಾಡಿಕೊಡ್ಬೇಕು. 100% MVP ಕಡೆಯಿಂದ ಬಂದು ನೀವು ಹಿಂಗೆ ರೆಫರೆನ್ಸ್ ಕೇಳಿದ್ರೆ 100% ನಾನು ಡಿಸ್ಕೌಂಟ್ ಮಾಡಿಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ಸರ್. ಸರ್, ಈಗ ಯೂಶಲಾಗೆ ನಾನು ಕೆಲವು ಕಡೆ ವಿಡಿಯೋ ಮಾಡ್ತಾ ಇರ್ತೀನಿ, ನಿಮ್ಮ ಚಾನಲಿಂದ ಬರೋರಿಗೆ ಡಿಸ್ಕೌಂಟ್ ಅಂತ ಹೇಳ್ತಾರೆ. ಬಟ್ ಅದಾದ ನಂತರ ಕಸ್ಟಮರ್ಸ್ ಹೋದಾಗ ಡಿಸ್ಕೌಂಟು ಇಲ್ಲ, ಯಾವುದೂ ಇಲ್ಲ. ಸೊ ಹಾಗಾಗಿ ಆ ಅನುಭವನೂ ಆಗಿದೆ. ಸೊ ನಿಮ್ಮ ಶಾಪಲ್ಲಿ ನಮ್ಮ ಚಾನಲಿಂದ ಬರೋ ಕಸ್ಟಮರ್ಸ್ಗೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಪಕ್ಕನೇ ಸರ್? ಸರ್ 100ಕ್ಕೆ 100 ಸತ್ಯ. ನೀವು ಯಾರಾದರೂ ಆ ಥರ ಕೊಟ್ಟಿಲ್ಲ ಅಂತ ಒಂದು ಕಂಪ್ಲೇಂಟ್ ಬಂದರೆ ವಾಪಸ್ ನನ್ನ ಹತ್ರ ನೀವೇ ಹುಡ್ಕೊಂಡು ಬರ್ಬೋದು. ನನ್ನ ಯಾಕೆ ಶ್ರವಣ್ ಅವರೇ ಕೊಟ್ಟಿಲ್ಲ ಅಂತ ಬರ್ಬೋದು. 100% ಗ್ಯಾರಂಟಿ ನಾನು ಕೊಡ್ತೀನಿ. 100% ಡಿಸ್ಕೌಂಟ್ ಮಾಡೇ ಮಾಡಿಕೊಡ್ತೀನಿ. MVP ಕಡೆಯಿಂದ ಬಂದರೆ 100% ಡಿಸ್ಕೌಂಟ್ ಮಾಡಿಕೊಡ್ತೀನಿ. ಇದ್ದೇ ಇದೆ. ಓಕೆ, ಹೌದು ಸರ್. ಆಮೇಲೆ ವಿಡಿಯೋದಲ್ಲಿ ಏನು ನೋಡಿದ್ದೀರಾ ಅದಕ್ಕಿಂತ ತುಂಬ ಲೈವ್ ಆಗಿ ನೀವು ನೋಡ್ಬೋದು. ಬನ್ನಿ, ವಿಸಿಟ್ ಮಾಡಿ. ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಮಣ್ಣು ಐಟಮ್ಸಲ್ಲಿ ಏನೇನು ವೆರೈಟಿಗಳಿದೆ ಅಂತ ತಿಳ್ಕೊಳ್ಳಿ. ಇವತ್ತಲ್ಲ ಅಂದರೂ ಫ್ಯೂಚರಲ್ಲಂತೂ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ನೋಡಿ ಸ್ನೇಹಿತರೆ, ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಆಲ್ರೆಡಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಇವ್ರಿಗೆ ಕಾಲ್ ಮಾಡಿ, ಎನ್ಕ್ವೈರಿ ಮಾಡಿ, ಮತ್ತು ಇಲ್ಲೂ ಬಂದು ಕೂಡ ಲೈವಲ್ಲಿ ನೋಡ್ಬೋದು. ತಗೊಳ್ಳಿ ಅಂತ ಏನು ಅವ್ರೇನು ಹೇಳ್ತಾ ಇಲ್ಲ, ನೋಡ್ಕೊಂಡೋಗಿ. ನೀವು ಮನೆ ಮುಂದೆ ಫ್ಯೂಚರಲ್ಲಿ ಕಟ್ತಿರೋ ಅಥವಾ ಆಲ್ರೆಡಿ ಕಟ್ತಾ ಇದ್ದೀರೋ, ಜಸ್ಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿದ್ದು ನೀವು ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಇಷ್ಟೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಲ್ಯಾಂಡ್ ಮಾರ್ಕ್ ಬೇಕಾದರೆ ನಿಮಗೆ ರಾಜ್ಕುಮಾರ್ ಸಮಾಧಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿಂದ ಹಾರ್ಡ್ಲಿ 2 ಕಿಲೋಮೀಟರ್ಸ್ ಆಗುತ್ತೆ ಸರ್ ನಮ್ಮ ಶಾಪು. ಆಮೇಲೆ ಈ ಕಡೆ ಸುಮ್ನಹಳ್ಳಿ ಬ್ರಿಡ್ಜ್ ಇದೆ. ಸುಮ್ನಹಳ್ಳಿ ಬ್ರಿಡ್ಜಿಂದ ಬಂದರೆ 200 ಮೀಟರ್ ಇದೆ. ಪಕ್ಕದಲ್ಲೇ ಪೂಜಾ ಕಲ್ಯಾಣ ಮಂಟಪ ಇದೆ ಅಂತಿದೆ. ಅಲ್ಲಿಂದ 100 ಮೀಟರ್ಸ್ ಇದೆ ಸರ್ ನಮ್ಮ ಶಾಪ್. ನೋಡಿ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇವ್ರು ಹೇಳಿರೋ ಲ್ಯಾಂಡ್ ಮಾರ್ಕು ರಾಜ್ಕುಮಾರ್ ಸಮಾಧಿಯಿಂದ ಈ ಲೊಕೇಶನ್ಗೆ 2 ಕಿಲೋಮೀಟರ್ ಆಗುತ್ತೆ ಈ ಶಾಪ್ಗೆ. ಹಾಗೇನೆ ಸುಮ್ನಹಳ್ಳಿ ಸಿಗ್ನಲ್ ಇಂದ್ರೆ ವಾಕಬಲ್ ಡಿಸ್ಟೆನ್ಸು. ಪಕ್ಕದಲ್ಲಿ ಪೂಜಾ ಕಲ್ಯಾಣ ಮಂಟಪ ಇದೆ. ಈ ಮೂರರಲ್ಲಿ ಯಾವ್ದು ಬೇಕಾದರೂ ನೀವು ಯಾರನ್ನ ಕೇಳಿದ್ರು ಇಲ್ಲಿ ಹೇಳ್ತಾರೆ.
ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.